जय गोपी जनवल्लभ गिरिवरधारी यशोदा नंदन ब्रज जनरंजन यशोदा नंदन ब्रज जनरंजन यमुना तीर वनचारी यमुना तीर वनचारी यमुना तीर वनचारी जय राधा माधव कुंज विहारी जय राधा माधव कुंज विहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 नाम संकीर्तन की जय शैल प्रभुपाद की जय चैतन्य महाप्रभु की जय हरिदास ठाकुर की जय राधा गोविंद की जय ಗೌರವಿತಾಯ್ ಕಿ ಜೈ ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು ಪ್ರಭುಜಿ ಅವ್ರದ್ದು ವಿಡಿಯೋ ಸ್ಟಕ್ ಆಗಿರ್ಬೇಕು. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. Yeah, sure. No problem. Yeah, tomorrow let us sort it out. Yeah, thank you. Yeah. All right. Thank you. Bye. ಹರೇ ಕೃಷ್ಣ, ಕ್ಷಮೆ ಇರಲಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಇವತ್ತಿನ ಅಧ್ಯಾಯ 16 ದೈವಾಸುರ ಸಂಪದ ವಿಭಾಗ ಯೋಗ ಅಥವಾ ದೈವಿ ಹಾಗೂ ಅಸುರಿ ಸ್ವಭಾವಗಳು ಅನ್ನುವಂತಹ ಈ ಅಧ್ಯಾಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮತ್ತೆ ಇವತ್ತು ಪಾಂಡವ ನಿರ್ಜಲ ಏಕಾದಶಿ, ಅತ್ಯಂತ ಆಸ್ಪೀಷಿಯಸ್ ಡೇ. ಅಂತಹ ದಿವಸದಲ್ಲಿ ನಾವಿಲ್ಲಿ ಭಗವಂತನ ವಾಣಿಯನ್ನ ಕೇಳ್ತಾ ಇದ್ದೇವೆ. ಅತ್ಯಂತ ತುಂಬಾ ಪವಿತ್ರವಾದಂತಹದ್ದು, ಪವಿತ್ರೀಕರಿಸುವಂತಹದ್ದು ಸಹಿತ. ಸೊ ಇವತ್ತಿನ ಈ ಅಧ್ಯಾಯವನ್ನ ನಾವು ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ.
ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ श्रीराधाकृष्णपादान् सहगणललिता श्रीविशाखान्वितांश्च हे कृष्ण करुणा सिन्धो दीनबन्धो जगत्पते गोपेश गोपिकान्ता राधा कान्त नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः. नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देशतारिणे जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಸೊ ಇವತ್ತಿನ ಈ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆನ ಅಧ್ಯಾಯದಲ್ಲಿ ನಾವು ನೋಡಿರುವಂತಹದ್ದು ಪುರುಷೋತ್ತಮ ಯೋಗ. ಭಗವಂತನನ್ನ ಯಾಕೆ ಅವನು ಪುರುಷೋತ್ತಮನು, ಯಾಕೆ ಅವನು ಕೊನೆಗೆ ಹೇಳ್ತಾನಲ್ಲ, ನಾನು ಕ್ಷರ ಮತ್ತು ಅಕ್ಷರಕ್ಕೆ ಅತೀತನಾಗಿರುವುದರಿಂದ ನನ್ನನ್ನ ಪುರುಷೋತ್ತಮನೆಂದು ಎಲ್ಲರೂ ಪೂಜಿಸ್ತಾರೆ ಅನ್ನುವಂಥದ್ದು. ದೇವೋತ್ತಮ ಪರಮ ಪುರುಷ ಅವನು, ಯಾಕೆಂದ್ರೆ ಅವನು ಅನಾದಿ, ಮತ್ತೆ ಅವನಿಗೆ ಹುಟ್ಟೇ ಇಲ್ಲದೆ ಇರುವಂಥವನು, ಅವನು ಹುಟ್ಟು ಸಹಿತ ಇಲ್ಲದೆ ಇರುವಂತಹ ಅವನನ್ನು ನಾವು ಪುರುಷೋತ್ತಮ ಅಂತ ಯಾಕೆ ಈ 15ನೇ ಅಧ್ಯಾಯ ಸ್ಪೆಷಲಿ ಕಾರ್ತೀಕ ಮಾಸದಲ್ಲಿ ಅದನ್ನ ಪ್ರತಿನಿತ್ಯ ಓದಲಿಕ್ಕೆ ಹೇಳಲಾಗಿದೆ. ದೀಪ ಹಚ್ಚಿ ಭಗವಂತನ ಮುಂದೆ ನಾವು ಇದನ್ನ ಹೇಳಿದರೆ ಬಹಳ ನಾವು ಎಷ್ಟೋ ನಮ್ಮ ಪಾಪಗಳು ಪರಿಹಾರ ಆಗತ್ತೆ, ಮತ್ತೆ ಪವಿತ್ರಗೊಳ್ತೇವೆ. ಸೊ ಭಗವಂತನ ಧಾಮ ತದ್ದಾಮ ಪರಮಮ್ಮ ಅಂತ ಹೇಳ್ತಾನೆ. ಆ ಭಗವಂತನ ಧಾಮದಲ್ಲಿ ಯಾವ ವಿದ್ಯುತ್ ಶಕ್ತಿಗಳಿಲ್ಲ, ಅದೆಲ್ಲ ಸ್ವಯಂ ಪ್ರಭೆಯಿಂದ ಬೆಳಗ್ತಾ ಇರುವಂತಹದ್ದು ಅನ್ನುವಂಥದ್ದನ್ನು ಹೇಳ್ತಾನೆ. ಮತ್ತೆ ಯಾರು ಅವನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅವರು ಖಂಡಿತವಾಗಿ ಅಲ್ಲಿಗೆ ಹೋಗ್ತಾರೆ. ಸೊ ಎಲ್ಲವನ್ನ ನಾನೇ ಮಯಾಧ್ಯಕ್ಷೇಣ ಪ್ರಕೃತಿ ಸ್ತೂಯತೆಯ, ಈ ಅವನ ಪ್ರಕೃತಿ ಅನ್ನುವಂಥದ್ದು ಅವನ ಅಧ್ಯಕ್ಷತೆಯಲ್ಲಿಯೇ ಎಲ್ಲ ನಡೀತಾ ಇದೆ ಅನ್ನುವಂಥದ್ದನ್ನು ಎಲ್ಲವನ್ನ ಅವನೇ ನೋಡ್ತಾ ಇದ್ದಾನೆ, ಪಾಲಿಸ್ತಾ ಇದ್ದಾನೆ. ಅಷ್ಟೇ ಯಾಕೆ ನಮಗೆ ಸಿಗುವಂತಹ ತರಕಾರಿಗಳಲ್ಲಿ ಆಹಾರವನ್ನು ಸಹಿತ ಚಂದ್ರನಾಗಿ ತಾನು ರಸವನ್ನು ತುಂಬುತ್ತೇನೆ, ಅದಕ್ಕೆ ಬೇಕಾದಂತಹದ್ದು. ಆಮೇಲೆ ನಮ್ಮ ಜೀರ್ಣಾಂಗದಲ್ಲಿ ಅವನು ಜಠರಾಗ್ನಿಯಾಗಿ ಇರ್ತಾನೆ, ಆಹಾರಗಳನ್ನ ಜೀರ್ಣ ಮಾಡ್ತಾನೆ, 4 ಬಗೆಯ ಆಹಾರ. ಸೊ ಆ ರೀತಿಯಾಗಿ ನಾವು ಅವನ ಬಗ್ಗೆ ತಿಳ್ಕೊಂಡಿರುವಂತಹದ್ದು. ಸೊ ಇವತ್ತಿನ ಅಧ್ಯಾಯ ದೈವಿ ಅಸುರಿ ಸಂಪದ ವಿಭಾಗ. ಯಾಕೆಂದ್ರೆ ಈ ಸೃಷ್ಟಿಯಲ್ಲಿ ಎರಡೂ ಇದೆ, ಅವನ ಸೃಷ್ಟಿಯಲ್ಲಿ ಎರಡೂ ಇದೆ. ದೈವಿ ಸ್ವಭಾವ ಇದೆ, ಅಸುರಿ ಸ್ವಭಾವ ಇದೆ. ಆದರೆ ಅಸುರಿ ಸ್ವಭಾವವನ್ನು ನಾವು ಅಂದ್ರೆ ಯಾರು ಅಸುರಿ ಸ್ವಭಾವದವ್ರು ಇರ್ತಾರೆ, ಯಾರು ದೈವಿ ಸ್ವಭಾವದವ್ರು ಇರ್ತಾರೆ, ಯಾಕೆ ದೈವಿ ಸ್ವಭಾವ ಮುಖ್ಯ ಅನ್ನುವಂಥದ್ದು ನಾವು ನೋಡೋಣ ಇವತ್ತು. ಅಸುರಿ ಸ್ವಭಾವದವ್ರು ಹೇಗಿರ್ತಾರೆ ಅಂದ್ರೆ ನಾವು ಆಯ್ಕೆ ಮಾಡಿಕೊಳ್ಳುವಂಥದ್ದು ಯಾವುದು, ಹೇಗೆ ನಾವು ದೈವಿ ಸ್ವಭಾವವನ್ನ ಆಯ್ಕೆ ಮಾಡಿಕೊಂಡು ಹೇಗೆ ನಾವು ಭಕ್ತಿಯಲ್ಲಿ ಮುಂದುವರಿಬಹುದು, ಭಗವತ್ ಸಾಕ್ಷಾತ್ಕಾರವನ್ನ ಪಡೆಯಬಹುದು ಅನ್ನುವಂಥದ್ದನ್ನು ಇವತ್ತು ನೋಡೋಣ. ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ಮತ್ತೊಮ್ಮೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಶ್ರೀ ಭಗವಾನುವಾಚ
ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತೇ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ ದಯಾ ಭೂತೇಷ್ವಲೋಲುತ್ವಂ ಮಾರ್ದವಂ ಹ್ರೀಲಚಾಪಲಂ ತೇಜಃ ಕ್ಷಮಾ ಧೃತಿಃ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಹರೇ ಕೃಷ್ಣ. ರಾಜಶೇಖರ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು. ಭರತ ವಂಶವನಾದ ಅರ್ಜುನನೇ, ಅಭಯ ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಮಯ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳುವುದು, ತ್ಯಾಗ, ಶಾಂತಿ, ತಪ್ಪು ಮಾಡಿಕೊಳ್ಳದಿರುವುದು, ಕೋಪ ಮಾಡಿಕೊಳ್ಳುವುದು ಅಲ್ಲ, ಕೋಪ ಮಾಡಿಕೊಳ್ಳದಿರುವುದು. ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲ ಜೀವಿಗಳಲ್ಲಿ ದಯ, ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತದೆ. ಧನ್ಯವಾದಗಳು. ಸೊ ದೈವಿ ಸ್ವಭಾವ ಹೇಗಿರುತ್ತೆ? ದೈವಿ ಸ್ವಭಾವದವರನ್ನ ದೈವಿ ಪ್ರಕೃತಿಯ ರಕ್ಷಣೆ ಮಾಡುತ್ತೆ. ಸೊ ಇಂತಹ ಒಂದು ಕ್ವಾಲಿಟಿಯನ್ನು ನಾವು 9ನೇ ಅಧ್ಯಾಯದಲ್ಲಿ ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಆಶ್ರಿತ ಅಂತ ಅಂದ್ರೆ ಮಹಾತ್ಮರಾದವರನ್ನ ದೈವಿಯ ಪ್ರಕೃತಿ, ಆ ಮಹಾತ್ಮರಲ್ಲಿ ಇಂತಹ ಗುಣಗಳು ನಮಗೆ ಕಾಣಲಿಕ್ಕೆ ಸಾಧ್ಯ. ಅದರಿಂದ ದೈವಿ ಗುಣಗಳು ಯಾವುದು? ಅದರಿಂದ ನಾವು ಯಾವಾಗಲೂ ಹೇಳ್ತೇವಲ್ವ, ರಾಕ್ಷಸ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಬಾರ್ದು, ಮತ್ತೆ ದೈವಿ ಗುಣಗಳನ್ನ ಬೆಳೆಸ್ಕೊಳ್ಬೇಕು ನಾವು ಅನ್ನುವಂತಹದ್ದನ್ನ. ಸೊ ಅದರಿಂದ ಇಲ್ಲಿ ದೈವಿ ಪ್ರಕೃತಿಯಲ್ಲಿ ದೈವಿ ಗುಣಗಳು ಯಾವುವು? ಒಂದು ಭಯ ಇಲ್ಲದೆ ಇರುವಂತಹದ್ದು. ಸೊ ಈ ಭಯ ಇಲ್ಲದೆ ಇರುವಂತಹದ್ದು ಎಲ್ಲಿಂದ ಬರುತ್ತೆ ನಮಗೆ ಅಲ್ವಾ? ಭಯ ಅದು ಹೇಗೆ? ನಾವು ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಸ್ಥಿರವಾಗಿ ಇಡುವುದರಿಂದ ಭಯ ಅಸ್ತಿತ್ವದಲ್ಲಿ ಶುದ್ಧಿ, ನಮ್ಮ ಇರುವಿಕೆಯಲ್ಲಿ ಶುದ್ಧಿ, ಅಂತರಂಗಿಕವಾಗಿ ಇರಬಹುದು, ಬಹಿರಂಗಿಕವಾಗಿರಬಹುದು. ಮತ್ತೆ ಜ್ಞಾನವನ್ನು ಬೆಳೆಸಿಕೊಳ್ಳುವಂತಹದ್ದು, ಭಗವಂತನ ಕುರಿತಾಗಿ ಅರ್ಹ ವ್ಯಕ್ತಿಯಿಂದ ಕೇಳುವಂತಹದ್ದು. ಅರ್ಹ ವ್ಯಕ್ತಿ ಅಂದ್ರೆ ಇಲ್ಲಿ ಗುರು, ಆ ಗುರುವಿನ ಆಶ್ರಯದಲ್ಲಿ ನಾವು ಅದನ್ನು ಕೇಳುವಂತಹದ್ದು. ಆದರೆ ಈ ಗೃಹಸ್ಥಾಶ್ರಮಕ್ಕೆ ಬಂದಾಗ ಈಗ 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 ನಮ್ಮ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅದೇ ರೀತಿಯಾಗಿ ಈಗ ಇಲ್ಲಿ ನಾವು ಇದನ್ನು ನೋಡಿದರೆ ಬ್ರಹ್ಮಚರ್ಯ, ಗೃಹಸ್ಥ, ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥ ಆಶ್ರಮ, ವಾನಪ್ರಸ್ಥ ಆಶ್ರಮ ಮತ್ತೆ ಸನ್ಯಾಸ ಆಶ್ರಮ. ಈ ಸನ್ಯಾಸಿ ಅನ್ನುವಂಥವನು ಬ್ರಾಹ್ಮಣರಿಗೂ ಗುರುವಾಗಿರ್ತಾನೆ. ಆದರೆ ಯಾರು ಬ್ರಾಹ್ಮಣನಾಗಿರ್ತಾನೆ ಅವನು ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆ ಅವನು ಗುರುವಾಗಿರ್ತಾನೆ ಅನ್ನುವಂಥ. ಆದರೆ ಸನ್ಯಾಸಿ ಅನ್ನುವಂಥವನು ಸನ್ಯಾಸಾಶ್ರಮ ಎಲ್ಲವನ್ನ ಬಿಡದು ಯಾರು ಸನ್ಯಾಸಿ ಆಗ್ತಾನೆ. ಈಗ ಬ್ರಹ್ಮಚರ್ಯ ಆಶ್ರಮದಲ್ಲಿ ಅವನು ಬ್ರಹ್ಮಚಾರಿಯಾಗಿ ಅವನ ಆಚಾರ ವಿಚಾರಗಳು ಆಗಿರತ್ತೆ, ಅಂದ್ರೆ ಅವನು ಅಲ್ಲಿ ಜ್ಞಾನವನ್ನ ಸಂಪಾದಿಸಬೇಕು. ಗೃಹಸ್ಥಾಶ್ರಮದಲ್ಲಿ ಯಜ್ಞ ದಾನಗಳನ್ನ ಜಾಸ್ತಿಯಾಗಿ ಮಾಡಬೇಕು ಗೃಹಸ್ಥರಾಗಿ. ಮತ್ತೆ ಗೃಹಸ್ಥಾಶ್ರಮದಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ದೈವಿ ಪ್ರಕೃತಿಯನ್ನು ಹೊಂದಿರುವಂತಹ ಸಂತಾನವನ್ನು ಕೊಡುವಂತಹ ಒಂದು ಇದು ಸಹಿತ ಉದ್ದೇಶವಾಗಿರುತ್ತೆ. ಅದರಿಂದ ನಾವು ಹೇಗೆ ಶಾಸ್ತ್ರಗಳ ಪ್ರಕಾರ ಭಗವಂತನಿಗೋಸ್ಕರ ಭಗವಂತನ ಸೇವೆಯಲ್ಲಿ ನಾವು ಮಾಡುವಂತಹ ಕರ್ಮಗಳೆಲ್ಲ ಅಕರ್ಮಗಳು, ಅಂದ್ರೆ ಅದು ಅಲ್ಲಿ ಕೃಷ್ಣನೇ ಅಂತ ಹೇಳ್ತಾನೆ. ಅದರಿಂದ ಈ ಗೃಹಸ್ಥಾಶ್ರಮದಲ್ಲಿ ಬಂದು ನಾವು ಈ ಸಂತಾನವನ್ನು ಸಹಿತ ಪಡೆಯುವ ಉದ್ದೇಶ ಒಂದು ಸತ್ಪ್ರಜೆಯನ್ನ ಆ ಒಂದು ಇಲ್ಲಿ ಕೊಡ್ಲಿಕ್ಕೋಸ್ಕರ ಅನ್ನುವಂತಹದ್ದನ್ನ ನಮಗೆ ಪ್ರಭುಪಾದರು ವಿವರಿಸ್ತಾರೆ. ಅಷ್ಟೇ ಅಲ್ಲ, ಮತ್ತೆ ವಾನಪ್ರಸ್ಥ ಆಶ್ರಮ ಅಂದ್ರೆ ನಾವೀಗ ಒಂದ್ಸಲ ನಮ್ಮ ಒಂದು ಅಂದ್ರೆ ನಾವು ಗೃಹಸ್ಥಾಶ್ರಮವನ್ನು ಮುಗಿಸಿ
ಮತ್ತೆ ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲದೆ ಎಲ್ಲವನ್ನ ಬಿಟ್ಟು ನಾವು ವಾನಪ್ರಸ್ಥಕ್ಕೆ ಹೋಗುವಂತಹದ್ದು ಮೊದಲಿಂದ ಇದ್ದಂತಹ ಒಂದು ಪದ್ಧತಿ ಇತ್ತು ಆ ಥರ. ಆದರೆ ಇವಾಗ ವಾನಪ್ರಸ್ಥ ಈಗ ಬೇರೆ ವ್ಯಾಖ್ಯಾನ ಇದೆ. ಈಗ ಕೆಲವರೆಲ್ಲ ಹೋಗ್ತಾರೆ, ಏನು ವಾನಪ್ರಸ್ಥ ಅಂದ್ಬಿಟ್ಟು ಯಾವುದೋ ಒಂದು ಆಶ್ರಮಕ್ಕೆ ನಿರ್ಗತಿಕರ ಥರ ಆ ಥರ ಎಲ್ಲ ಆಗ್ಬಾರ್ದು. ಸೊ ವಾನಪ್ರಸ್ಥಕ್ಕೆ ಅಂದರೆ ಮೊದಲು ಹೋಗ್ತಾ ಇದ್ರು ಆ ಥರ, ಆಮೇಲೆ ಸನ್ಯಾಸಾಶ್ರಮ, ಆಮೇಲೆ ಕೊನೆಯದಾಗಿ ಎಲ್ಲವನ್ನ ಪರಿತ್ಯಜಿಸಿ ಸನ್ಯಾಸಾಶ್ರಮವನ್ನು ಸನ್ಯಾಸಿಗಳ ಥರ ಇರ್ತಾ ಇದ್ರು, ಅಂದರೆ ಎಲ್ಲವನ್ನ ಪರಿತ್ಯಜಿಸುವಂತಹದ್ದು ಅಲ್ಲಿ. ಸೊ ಅದು ಅಂದರೆ ಅಲ್ಲಿ ಅವರು ಹೇಗೆ ಅಂದರೆ ದೈವಿಯ ಪ್ರಕೃತಿಯ ಇದರಲ್ಲಿ ಅಥವಾ ದೈವಿಯ ಅಂದರೆ ಈ ಏನು ದೈವಿ ಗುಣಗಳನ್ನು ಹೊಂದಿರುವಂಥವ್ರು, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ಯಜ್ಞ, ವೇದಾಧ್ಯಯನ, ತಪಸ್ಸು ಇವೆಲ್ಲ ಎನಿವೆ ಮಾಡುವಂತಹದ್ದಿತ್ತು. ತ್ಯಾಗ, ಶಾಂತಿ, ಎಲ್ಲವನ್ನು ತ್ಯಾಗ ಅಂದರೆ ಎಲ್ಲವನ್ನ ಬಿಡುವಂತಹದ್ದು ಅಂದರೆ ಯಾವುದಕ್ಕೆ ಅಂಟಿಕೊಳ್ಳದೆ ಇರುವಂತಹದ್ದು. ತಪ್ಪು ಹುಡುಕುವುದರಲ್ಲಿ ಬೇರೆಯವರ ತಪ್ಪು, ನಾನು ಸರಿ, ನೀನು ತಪ್ಪು, ಆ ಥರದ್ದಿಲ್ಲ. ತಪ್ಪು ಹುಡುಕುವುದರಲ್ಲೇ ವಿಮುಖತೆ, ತಪ್ಪನ್ನೇ ಹುಡುಕಬಾರ್ದು. ಯಾರು ದೈವಿ ಈ ಗುಣಗಳನ್ನು ಹೊಂದಿರ್ತಾರೆ ಅಂತವರು. ಅಷ್ಟೇ ಅಲ್ಲ, ಎಲ್ಲ ಜೀವಿಗಳಲ್ಲಿಯೂ ದಯೆ ಇರುವಂತಹದ್ದು ಬಹಳ ಮುಖ್ಯ. ದುರಾಸೆ, ಯಾವುದೇ ರೀತಿಯಾದಂತಹ ಕೆಟ್ಟ ಆಸೆಗಳಿರಬಾರ್ದು. ಅಂದರೆ ಆಸೆಗಳಿರತ್ತೆ, ಏನು ಭಗವಂತನಿಗೆ ಸೇವೆ ಮಾಡುವಂತಹದ್ದು ಮತ್ತು ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯುವಂಥದ್ದು, ಆ ರೀತಿಯಾದಂಥ ಆಸೆ. ಆದರೆ ಭಕ್ತಿಯಲ್ಲಿ ಮುಂದುವರಿತಾ ಹೋದಾಗೆ ಭಕ್ತನಿಗೆ ಆ ಆಸೆಯೂ ಸಹಿತ ಹೋಗ್ಬಿಡತ್ತೆ. ಕೊನೆಗೆ ಅವನಿಗೆ ಬೇಕಾಗಿರೋದು ಒಂದೇ, ಹೇಗೆ ನಾವು ಇವನ ಚಿತ್ರಕೇತುವಿನ ಒಂದು ಕಥೆಯನ್ನು ಕೇಳಿದ್ವಿ. ಅವನಿಗೆ ಪಾರ್ವತಿ ಶಾಪ ಕೊಡ್ತಾಳೆ, ನೀನು ರಾಕ್ಷಸನಾಗಿ ಹುಟ್ಟಂತ. ಆದರೂ ಸಹಿತ ಅವನು ಹೇಳ್ತಾನೆ, ನಾನೇನು ಆ ಶಾಪವನ್ನು ಅಕ್ಸೆಪ್ಟ್ ಮಾಡ್ತೇನೆ, ಅದನ್ನು ಸ್ವೀಕಾರ ಮಾಡ್ತೇನೆ, ಆದರೆ ನನಗೆ ಭಗವಂತನ ಸೇವೆ ಮಾಡುವ ಅವಕಾಶ ಆ ರಾಕ್ಷಸ ಜನ್ಮದಲ್ಲಿಯೂ ಇರಲಿ ಅನ್ನುವಂಥದ್ದನ್ನು ಅವನು ಬೇಡ್ಕೊಳ್ತಾನೆ. ಅಂದರೆ ಯಾವುದೇ ಒಂದು ಇದಿಲ್ಲದೆ ಅವನು ಆ ರೀತಿಯಾಗಿ ಅವನು ದುಃಖ ಅಥವಾ ಒಂದು ಅದಕ್ಕೆ ಅವನು ಭಯ ಪಡದೇನೆ ಅವನು ಆ ರೀತಿಯಾಗಿ ಅಂದರೆ ಅವಳ ಹತ್ರ ಬೇಡ್ಕೊಳ್ತಾನೆ, ತಾಯಿ ಪಾರ್ವತಿ ಹತ್ರ. ಸೊ ಎಲ್ಲ ಇಲ್ಲಿ ಅಂದರೆ ದುರಾಸೆ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಬೇರೆಯವರನ್ನ ಕ್ಷಮಿಸುವಂತಹದ್ದು. ಮತ್ತೆ ಈ ತೇಜಸ್ಸು ಆಟೋಮೆಟಿಕಲಿ ಬರುವಂತಹದ್ದು. ಅದು ಯಾರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿರ್ತಾರೆ ಅವರಿಗೆ ಸ್ಥೈರ್ಯ ಮತ್ತೆ ಸಮಾಧಾನ, ಯಾವುದೇ ಸನ್ನಿವೇಶವನ್ನು ಎದುರಿಸುವಂತಹ ಒಂದು ಗಂಭೀರತೆ, ಶುಚಿತ್ವ, ಅಸೂಯೆ, ಯಾರ ಮೇಲೂ ಅಸೂಯೆ ಪಡದೇ ಇರುವಂತಹದ್ದು. ಸೊ ಗೌರವಕ್ಕಾಗಿ ಆಸೆ ಪಡದೆ, ಯಾರಾದರೂ ನನಗೆ ಗೌರವ ಕೊಡಲಿ, ರೆಸ್ಪೆಕ್ಟ್ ಕೊಡಲಿ ಅನ್ನುವಂತಹದ್ದು ಆಸೆ, ಅದರಿಂದ ಹೊರಗೆ ಇರುವಂತಹದ್ದು, ಮುಕ್ತರಾಗಿರುವಂತಹದ್ದು. ಇವು ದೈವಿ ಗುಣಗಳು ಅನ್ನೋದನ್ನು ಅವನು ಹೇಳ್ತಾನೆ. ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಪಿ ಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಹರೇ ಕೃಷ್ಣ. ಪ್ರಮೀಳಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಾರ್ಥನೆ, ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ಧನ್ಯವಾದಗಳು ಪ್ರಭುಜಿ. ಜಂಬ ಪಟ್ಕೊಳ್ಳುವಂತಹದ್ದು, ನಾನೇ ಗ್ರೇಟ್, ನನ್ನಿಂದನೇ ಎಲ್ಲ ಆಗ್ತಾ ಇರುವಂತಹದ್ದು ಅನ್ನುವಂತಹದ್ದು ಒಂದು ಜಂಬ. ಆ ಜಂಬ ಅಂದ್ರೆ ಒಂದು ಹುಸಿ ಅಹಂಕಾರ ಅಥವಾ ಮಿಥ್ಯಾಹಂಕಾರ ಅನ್ನುವಂಥದ್ದು. ದರ್ಪ ಕೊಕ್ಕು ಅಲ್ವಾ. ಅಭಿಮಾನವೂ ಜಾಸ್ತಿ ಇರಬಾರ್ದು. ಜಾಸ್ತಿ ಅಲ್ಲ, ಅಭಿಮಾನನೇ ನಾನು ಅನ್ನುವಂಥ ಅಭಿಮಾನ ಇರಬಾರ್ದು ಅನ್ನೋದನ್ನ, ಅದು ರಾಕ್ಷಸಿ ಗುಣ ಅಂತ ಹೇಳ್ತಾನೆ ಭಗವಂತ. ಕ್ರೋಧ, ಕಾಮ ಕ್ರೋಧೋ ವಿಜಾಯತೆ, ಕಾಮದಿಂದ ಕ್ರೋಧ ಆಗತ್ತೆ ಅಂತ. ಆ ಕ್ರೋಧ ರಾಕ್ಷಸಿ ಸ್ವಭಾವ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಕ್ರೌರ್ಯ ಅಂದ್ರೆ ಬೇರೆಯವರಿಗೆ ತೊಂದರೆ ಮಾಡುವಂತಹದ್ದು, ಬೇರೆಯವರಿಗೆ ಕೆಡಕನ್ನ ಬಯಸುವಂತಹದ್ದು, ಮಾಡುವಂತಹದ್ದು, ಆ ರೀತಿಯಾದಂಥ ಕ್ರೌರ್ಯಗಳು. ಜ್ಞಾನ ಇಲ್ಲದೆ ಇರುವಂತಹದ್ದು. ಯಾಕೆಂದ್ರೆ ಇದು ರಾಕ್ಷಸಿ ಸ್ವಭಾವ ಅಂತ ಭಗವಂತ ಹೇಳ್ತಾನೆ. ಸೊ ಇದನ್ನು ಹೆಚ್ಚಾಗಿ ನಾವು ಕೆಲವೊಂದನ್ನು ತಾಮಸ ಗುಣದಲ್ಲಿಯೂ ನೋಡಬಹುದು. ಆದರೆ ಇದು ಯಾರಲ್ಲಿ ಇರುತ್ತೆ, ಇದು ರಾಕ್ಷಸ ಸ್ವಭಾವ ಅನ್ನೋದನ್ನು ಭಗವಂತ ಹೇಳ್ತಾನೆ.
ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧಾಯಾಸುರೀಮತಾ ಮಾಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಹರೇ ಕೃಷ್ಣ. ಪ್ರಮೀಳಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ, ಅಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಪಾಂಡುಪುತ್ರನಾದ ಅರ್ಜುನನೇ, ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯೆ. ಯಾಕಂದ್ರೆ ಇಷ್ಟೆಲ್ಲ ಹೇಳಿದ್ಮೇಲೆ ಅರ್ಜುನ ಮತ್ತೊಂದಿಷ್ಟು ಚಿಂತೆ ಮಾಡ್ಬಾರ್ದು, ನಾನು ಅಲ್ಲಿ ಹುಟ್ಟಿದ್ದೀನಿ ಅಂತ. ಯಾಕೆಂದ್ರೆ ಪಾಂಡವರು ಎಲ್ಲರೂ ಅವರು ದೈವಿ ಸಂಪತ್ತಿನೊಡನೆ ಹುಟ್ಟಿದವರು. ಅರ್ಜುನ ಒಂದೇ ಅಲ್ಲ, ಯುಧಿಷ್ಠಿರ, ಭೀಮ, ನಕುಲ ಸಹದೇವರು, ಇವನ್ ಕರ್ಣ. ಆದ್ರೆ ಕರ್ಣನ ಕತೆ ಬೇರೆ ಆಗಿದೆ ಅಷ್ಟೇ. ಯಾಕೆಂದ್ರೆ ಅವನು ಅಧರ್ಮದ ಜೊತೆಗೆ ನಿಂತ್ಕೊಂಡ್ಬಿಟ್ಟ, ಅದರಿಂದ ಕರ್ಣ ಸಾಯ್ಬೇಕಾಗತ್ತೆ. ಇಲ್ಲಾಂದ್ರೆ ಕರ್ಣನಿಗೆ ಅವನು ಪಾಂಡವರ ಜೊತೆನೆ ಇರ್ತಾ ಇದ್ದ. ಆದ್ರೆ ಅಸುರಿ ಗುಣಗಳು ಬಂಧನಕ್ಕೆ, ಅಂದ್ರೆ ಇಲ್ಲಿ ಅಂದ್ರೆ ಯಾಕೆ ಅವನು ಹಾಗೆ ಹೇಳ್ತಾ ಇದ್ದಾನೆ ಅಂತ, ಯಾಕೆಂದ್ರೆ ಅವರೆಲ್ಲ ಹುಟ್ಟಿರೋದು ಹೇಗೆ ಅಂತ ನಿಮ್ಗೆಲ್ಲ ಕುಂತಿ ವ್ಯಾಸರ ಕೃಪೆಯಿಂದ ಪಡೆದಂತಹ ಆ ಒಂದು ಅಂದ್ರೆ ಭಗವಂತನಲ್ಲಿ ಅವರು ಮಾಡಿದ ಒಂದು ಮಂತ್ರಶಕ್ತಿಯಿಂದ ಈ ಪಾಂಡವರೆಲ್ಲ ಹುಟ್ಟಿರುವಂತಹದ್ದು. ಸೊ ಆದ್ರಿಂದ ಅವರೆಲ್ಲ ದೈವಿ ಸಂಪತ್ತಿನೊಡನೆ ಹುಟ್ಟಿದವರು. ಭಗವಂತನ ಡೈರೆಕ್ಟ್ ಕೃಪೆ ಅವ್ರ ಮೇಲಿದೆ ಅಂತ ಇಲ್ಲಿ ನಮಗೆ ಅರ್ಥ ಆಗುತ್ತೆ. ಮತ್ತೆ ಈ ದೈವಿ ಗುಣ ನಾವು ಯಾಕೆ ಬೆಳೆಸ್ಕೊಳ್ಬೇಕಂದ್ರೆ ಅದು ನಮ್ಮನ್ನ ಮುಕ್ತಿಗೆ, ಅಂದ್ರೆ ಇಹ ಬಂಧನದಿಂದ ನಮ್ಮನ್ನ ಪಾರು ಮಾಡುತ್ತೆ ಅದು. ಆದ್ರಿಂದ ಈ ದೈವಿ ಗುಣ ಬಹಳ ಮುಖ್ಯ. ಈ ಆಸುರಿ ಗುಣಗಳು ಹೇಗೆ ನಮ್ಮನ್ನ ಪಾರು ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಈ ಆಸುರಿ ಗುಣ ನಾವೇನು ನೋಡಿದ್ವಿ, ಆ ಆಸುರಿ ಗುಣ ನಮ್ಮಲ್ಲಿದ್ರೆ ಅದು ಹೇಗೆ ನಮ್ಮನ್ನ ಮುಕ್ತಿಯಿಂದ ಮುಕ್ತಿಯ ಕಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ? ಅದರಿಂದ ಅದು ನಮ್ಮನ್ನ ಇಹ ಬಂಧನದಲ್ಲಿ ಇಡತ್ತೆ. ಮತ್ತೆ ಮತ್ತೆ ನಾವು ಹುಟ್ಟು ಸಾವಿನ ಮಧ್ಯದಲ್ಲಿ ಇಲ್ಲಿದ್ದು ಅದನ್ನು ಅನುಭವಿಸ್ತಾ ಇರಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ಅವನು ಹೇಳುತ್ತಾನೆ. ದ್ವೌಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥಮೇ ಶೃಣು. ಅಮಿತಾ ಸನಿಲ್ ಮಾತಾಜಿ. ಪ್ರಾರ್ಥನೆ ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರಲ್ಲಿ 2 ವಿಧಗಳು ಇವೆ. ಒಂದು ದೈವಿ ವರ್ಗ ಮತ್ತು ಇನ್ನೊಂದು ಆಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ, ಇನ್ನು ಆಸುರಿ ಗುಣಗಳನ್ನು ಕೇಳು. ಹರೇ ಕೃಷ್ಣ ಪ್ರಭು. ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರಲ್ಲಿ, ಅವನಿಂದ ಈ ಸೃಷ್ಟಿ ಏನಾಗಿದೆ ಎಲ್ಲ ಅವನಿಂದನೇ ಆಗಿರುವಂತಹದ್ದು. ಆದ್ರೆ ಅವನು ಹೇಳ್ತಾನೆ, ಈ ಸೃಷ್ಟಿಯಾಗಿರುವವರಲ್ಲಿ 2 ಗುಣಗಳು ಇವೆ, 2 ವರ್ಗಗಳು ಇವೆ, 2 ರೀತಿಯಾದಂತಹ ಜೀವಿಗಳಿದ್ದಾರೆ. ಒಂದು ದೈವಿ ವರ್ಗ, ಇನ್ನೊಂದು ಆಸುರಿ ವರ್ಗ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಈಗ ದೈವಿ ಗುಣಗಳ ಬಗ್ಗೆ ನಾನು ನಿನಗೆ ಆಲ್ರೆಡಿ ಹೇಳಿದ್ದೇನೆ. ದೈವಿ ಗುಣಗಳ ಬಗ್ಗೆ ಈಗ ನಾನು ಹೆಚ್ಚಿನ ವಿವರವನ್ನು ನಿನಗೆ ಆಸುರಿ ಗುಣಗಳ ಮೇಲೆ ಕೊಡ್ತೇನೆ ಅನ್ನೋ ಮಾತನ್ನು ಅವನು ಹೇಳ್ತಾ ಇದ್ದಾನೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಹರೇ ಕೃಷ್ಣ. ಸುಮನ್ ರಾವ್ ಮಾತಾಜಿ. ಹರೇ ಕೃಷ್ಣ. ಆಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಯಾವುದೂ ಇರುವುದಿಲ್ಲ ಅಸುರಿ ಸ್ವಭಾವದವರ ಹತ್ರ. ಯಾಕೆಂದ್ರೆ ಅವರಿಗೆ ಆ ಅಸುರಿ ಸ್ವಭಾವದಲ್ಲಿ ಅವರು ಏನು ಮಾಡ್ತಾ ಇರ್ತಾರೆ ನಿಮಗೆ ಅಲ್ವಾ? ಅಂದ್ರೆ ಏನು ಆ ಥರ ಇರುವಾಗ ಅದು ಹೇಗೆ ಶುಚಿತ್ವ ಇರಲಿಕ್ಕೆ ಸಾಧ್ಯ? ಅದು ಶುಚಿತ್ವ ಅಂತ ನಾವು ಹೇಳ್ಬಹುದಾ ಅದನ್ನ? ಅಥವಾ ಅದನ್ನ ಸನ್ನಡತೆ ಅಂತ ನಾವು ಹೇಳ್ಬಹುದಾ? ಅಥವಾ ಅದು ಸತ್ಯವಾದದ್ದು ಅಂತಲೂ ಹೇಳ್ಬಹುದಾ? ಅದು ಯಾವುದನ್ನು ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಆಸುರಿ ಪ್ರಕೃತಿ ಯಾರು ಆಸುರಿ ಗುಣಗಳನ್ನ ರೂಢಿಸ್ಕೊಂಡಿರ್ತಾರೆ ಅಥವಾ ಆಸುರಿ ಗುಣಗಳಲ್ಲಿ ಇರ್ತಾರೆ, ಅವರಿಗೆ ಜ್ಞಾನ ಅನ್ನುವಂತಹದ್ದು ಇರುವುದಿಲ್ಲ, ಅವರಿಗೆ ತಿಳಿಯುವುದಿಲ್ಲ, ತಿಳುವಳಿಕೆ ಇರುವುದಿಲ್ಲ. ನಾನು ಏನು ಮಾಡಬೇಕು ಅಥವಾ ಏನು ಮಾಡಬಾರದು. ಆದರೆ ಅವರು ತಾನು ಮಾಡಿದ್ದೇ ಅಂದ್ರೆ ಕರೆಕ್ಟ್, ಸರಿ ಅನ್ನುವಂಥ ರೀತಿಯಲ್ಲಿ ಅವರು ಅದನ್ನೇ ಮಾಡ್ತಾ ಇರ್ತಾರೆ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹೂರಣೀಶ್ವರಂ
ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಹರೇ ಕೃಷ್ಣ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನೂ ಕಾರಣವಿಲ್ಲವರು ಹೇಳುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಸೊ ಅಸುರಿ ಸ್ವಭಾವದವರು ಈ ಜಗತ್ತನ್ನೇ ಒಂದು ಸತ್ಯವಲ್ಲದ್ದು, ಏನು ಇಲ್ಲ ಅಂದ್ರೆ ಅವರು ಹೇಗೆ ಏನಿದೆ ಜೀವನದಲ್ಲಿ, ಏನು ಇಲ್ಲ, ಇಲ್ಲಿ ಇದಕ್ಕೆ ಯಾವುದೂ ಆಧಾರ ಇಲ್ಲ, ಒಂದು 4 ದಿವಸ ಬದುಕೊಂಡು ನಾವು ಸತ್ತು ಹೋಗ್ತೇವೆ, ಸರಿ ಜೀವನವನ್ನ ಪೂರ್ತಿಯಾಗಿ ಎಂಜಾಯ್ ಮಾಡೋಣ, ಇದನ್ನ ಇಲ್ಲಿ ದೇವರಿಲ್ಲ, ದೇವ್ರ ಬಗ್ಗೆ ಎಲ್ಲಿ ನಂಬ್ತಾರೆ ಅವರು, ದೇವರಿಲ್ಲ, ದೇವರು ಇದು ಶೂನ್ಯ, ಆ ರೀತಿಯಾಗಿ ಅವರೆಲ್ಲ ಅಂದ್ರೆ ಅವರು ಅದನ್ನ ಗ್ರಹಿಸುವುದಿಲ್ಲ. ಭಗವಂತನ ಗ್ರಹಿಕೆಗೆ ಶ್ರದ್ಧೆ ಅನ್ನುವಂಥದ್ದು ಬೇಕು. ಆ ಶ್ರದ್ಧೆ ಇಲ್ಲದೆ ಇರುವುದರಿಂದ ಅದನ್ನು ಅವರು ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಕಾಮದಿಂದಲೇ, ಅಂದ್ರೆ ಕಾಮ ಅಂದ್ರೆ ಇಂದ್ರಿಯ ತೃಪ್ತಿ, ಇಂದ್ರಿಯ ತೃಪ್ತಿಯೇ ಇಲ್ಲಿ ಎಲ್ಲದಕ್ಕೆ ಕಾರಣ. ಅದಕ್ಕೆ ನಾವು ಆದಷ್ಟು ಎಲ್ಲ ಖುಷಿಯಿಂದ ಬದುಕಬೇಕು. ಅಂದ್ರೆ ನಾವು ಖುಷಿ ಪಡಬೇಕು. ನಾವು ಖುಷಿ ಪಡಬೇಕು ಅಂದ್ರೆ ಎಲ್ಲ ಇಂದ್ರಿಯಗಳನ್ನು ತೃಪ್ತಿಯನ್ನ ಮಾಡಬೇಕಾಗತ್ತೆ. ಇಲ್ಲಿ ಅದಕ್ಕೋಸ್ಕರನೇ ನಾವು ಏನು ಅಲ್ವಾ ಹೇಳ್ತಾರಲ್ಲ, ನಾವೇನು ಇರ್ಲಿ ಬಿಡಿ, ಎಂಜಾಯ್ ಮಾಡ್ಲಿ, ಜೀವನ ಮಾಡ್ಲಿ. ಕೆಲವರು ಹೇಳ್ತಾರೆ ತಪ್ಪು ಮಾಡ್ತೀಯ ಮಾಡು, ಆ ರೀತಿ ಅಲ್ಲ, ಬೇರೇನೂ ಕಾರಣವಿಲ್ಲ. ಆ ರೀತಿಯಾಗಿ ಅಸುರಿ ಸ್ವಭಾವದವರು ಆ ರೀತಿಯಾಗಿ ಅದನ್ನ ನಂಬಿಕೊಂಡು ಬದುಕ್ತಾ ಇರ್ತಾರೆ. ಬೇರೇನೂ ಕಾರಣವಿಲ್ಲ, ದೇವರಂತೂ ಇಲ್ವೇ ಇಲ್ಲ ಅವರಿಗೆ ಅನ್ನೋದನ್ನ ಅವರು ಇಲ್ಲಿ ಭಗವಂತ ಹೇಳ್ತಾನೆ. ಅಸುರಿ ಸ್ವಭಾವದವರು ಯಾವ ತರ, ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನ್ ಅಲ್ಪಬುದ್ಧಯ ಪ್ರಭವಂತ್ಯುಗ್ರ ಕರ್ಮಣಃ ಕ್ಷಯಾಯ ಜಗತೋ ಹಿತಾಃ. ಅಮಿತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು. ಅವರಿಗೆ ಬುದ್ಧಿ ಇಲ್ಲ. ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕ್ರಮಗಳನ್ನು ಮಾಡುತ್ತಾರೆ. ಉಗ್ರ ಕರ್ಮಗಳನ್ನು ಮಾಡ್ತಾರೆ. ಸೊ ಹರೇ ಕೃಷ್ಣ. ಈ ರೀತಿಯಾಗಿ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು ಅಂತ ಭಗವಂತ ಹೇಳ್ತಾನೆ. ನಷ್ಟಾತ್ಮ, ಆತ್ಮದ ಏನ್ ಹೇಳ್ತೇವೆ ನಾವು, ಆತ್ಮದ ಅವಹೇಳನ ಅಥವಾ ಆತ್ಮವನ್ನ ಕೀಳು ಮಟ್ಟಕ್ಕೆ ತೆಗೆದುಕೊಂಡು ನಷ್ಟಾತ್ಮರು. ಆತ್ಮ ಇದ್ರೂ ಆ ಆತ್ಮಕ್ಕೆ ಗೌರವ ಇರುವುದಿಲ್ಲ ಅಲ್ಲಿ ಅಂತ, ಆತ್ಮ ಗೌರವ ಅಂತ ಹೇಳ್ತೀವಲ್ಲ. ಯಾಕೆಂದ್ರೆ ಅವರು ಆ ರೀತಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲಿ ಅವರಿಗೆ ಪ್ರಪಂಚದಲ್ಲಿ ಹೇಗೆ ಅವರು ಅಲ್ವಾ ಒಳ್ಳೆಯ ಆತ್ಮ ಆಗಬಹುದು. ನಷ್ಟಾತ್ಮರು ಅವರು, ಬುದ್ಧಿ ಇಲ್ಲದೆ ಇರುವವರು. ಯಾಕೆಂದ್ರೆ ಅವರು ಆ ಥರ ಕೆಲಸ ಮಾಡ್ತಾರೆ, ಬೇರೆ ಉಗ್ರ ಕರ್ಮಗಳನ್ನ ಮಾಡ್ತಾರೆ. ಉಗ್ರಗಾಮಿಗಳು ಈಗ ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಈಗ ಕಲಿಯುಗ ನೋಡಿ ಹೇಗೆ ಇದೆ ಅಂತ, ಎಲ್ಲೆಲ್ಲಿ ಯಾವ ರೀತಿಯಾಗಿ ಈ ಉಗ್ರ ಕರ್ಮ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಜಗತ್ತಿನ ನಾಶಕ್ಕೆ ಕಾರಣವಾಗುವಂತಹ ಉಗ್ರ ಆ ರೀತಿಯಾದಂಥ ಕೆಲಸಗಳನ್ನ ಈ ರಾಕ್ಷಸಿ ಪ್ರವೃತ್ತಿಯವರು ಮಾಡ್ತಾರೆ. ಕಾಮಮಾಶ್ರಿತ್ಯ ದುಷ್ಟೂರಂ ದಂಭಮಾನ ಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಂ ಪ್ರವರ್ತಂತೆ ಶುಚಿವೃತಾಃ. ಸುಮನ್ ರಾವ್ ಮಾತಾಜಿ. ಹರೇ ಕೃಷ್ಣ. ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ಡಂಬ ಮತ್ತು ಒಣಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮರೆತು ಆಸುರಿ ಸ್ವಭಾವದವರು ಮೋಹಕ್ಕೊಳಗಾಗುತ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗಿರುತ್ತಾರೆ. ಹರೇ ಕೃಷ್ಣ. ಇಂದ್ರಿಯ ತೃಪ್ತಿಯೇ ದಂಭ ಮತ್ತು ಒಣಪ್ರತಿಷ್ಠೆಗಳ ಉನ್ಮಾದದಲ್ಲಿ ಅಲ್ವಾ, ಅದೊಂದು ಪ್ರೆಸ್ಟೀಜ್ ಕೆಲವರಿಗೆ. ಇಂದ್ರಿಯ ತೃಪ್ತಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದೇನೆ ಅನ್ನುವಂತಹದ್ದೇ ಒಂದು ಪ್ರೆಸ್ಟೀಜ್. ಸೊ ಅದು ರಾಕ್ಷಸಿ ಸ್ವಭಾವದವರು ಮೈಮರಿತಾರೆ. ಒಣ ಪ್ರತಿಷ್ಠೆ, ಉನ್ಮಾದ, ಸೊ ಅದರಿಂದ ಅವರು ಈ ರೀತಿಯಾಗಿ ಮೆರೀತಾರೆ ಅನ್ನುವಂಥದ್ದು. ಮೋಹಕ್ಕೆ ಒಳಗಾಗ್ತಾರೆ. ಮೋಹ ಅಂದ್ರೆ ಇನ್ನೊಂದಿಷ್ಟು ಆ ಬಲೆಯಲ್ಲಿ ಸಿಕ್ಕಾಕೊಳ್ಳುವಂಥದ್ದು. ಮತ್ತೆ ಅಶಾಶ್ವತವಾದಂತಹ ಅಶುಚಿಯಾದಂತಹ ಕರ್ಮಗಳನ್ನು ಅವರು ಮಾಡ್ತಾರೆ.
ಭಕ್ತಿ ಭಕ್ತಿಯಲ್ಲಿ ನಾವು ಮುಂದುವರಿಬೇಕಾಗಂದ್ರೆ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ ಈ 4 ಮುಖ್ಯವಾಗಿ ಬಿಟ್ಬಿಡ್ಬೇಕು ನಾವು ಪೂರ್ತಿಯಾಗಿ ಅಂತ. ಒಂದು ಅನೈತಿಕ ಸಂಬಂಧಗಳು, ಇನ್ನೊಂದು ಜೂಜಾಡುವಂತಹದ್ದು, ಇನ್ನೊಂದು ನಶೆ, ಈಗ ನಾವು ಇದೆಲ್ಲ ಜೊತೆಗೆ ಟೀ ಕಾಫಿಯನ್ನು ಸಹಿತ ಬಿಟ್ಬಿಡ್ಬೇಕು. ಆಗತ್ತೆ, ಬಿಡ್ಲಿಕ್ಕೆ ಆಗತ್ತೆ. ಸೊ ಆ ಥರ ನಶಾ ಪದಾರ್ಥಗಳು ಬಿಟ್ಬಿಡ್ಬೇಕು. ಮತ್ತೆ ಗ್ಯಾಮ್ಲಿಂಗ್, ಮೀಟ್ ಈಟಿಂಗ್, ಮಾಂಸ ಭಕ್ಷಣೆ. ಯಾಕೆಂದ್ರೆ ಮಾಂಸವನ್ನ ತಿನ್ಲಿಕ್ಕೆ ಪ್ರಾಣಿಗಳು ಅವರಿಗೆ ಇದೆ, ರೈಟ್ಸ್ ಇದೆ, ಆದರೆ ನಮಗೆ ಮನುಷ್ಯರಿಗಿಲ್ಲ. ನಾವು ಮಾಂಸ ತಿನ್ನಲಿಕ್ಕೆ ಡಿಸೈನ್ ಆದವರಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಯಾಕೆಂದ್ರೆ ಮಾಂಸ ತಿನ್ನುವಂತಹ ಮಾಂಸಾಹಾರಿಗಳ ಪ್ರಾಣಿಗಳಿಗೆ ಯಾವ ರೀತಿಯಾದ ಸ್ಟ್ರಕ್ಚರ್, ಯಾವ ರೀತಿಯಾದ ಕೋರೆ ಹಲ್ಲುಗಳೆಲ್ಲ ಇದೆ, ನಮ್ಮ ಹತ್ರ ಆ ಥರದ್ದೆಲ್ಲ ಇಲ್ಲ ಮನುಷ್ಯರಿಗೆ. ಮನುಷ್ಯರು ನಿಜವಾಗಿ ಮಾಂಸಾಹಾರಿಗಳಲ್ಲ. ಆದರೆ ಈ ಒಂದು ಏನು ಹೇಳಿದೆ, ಈ ಕಾಮ ಅನ್ನುವಂತಹದ್ದಲ್ಲಿ ಆಡಿ ಆ ರೀತಿಯಾಗಿ ಇದು ಬೆಳ್ಕೊಂಡು ಬಂದಿದೆ. ಈಗ ಪ್ರಪಂಚದಾದ್ಯಂತ ಹೆಚ್ಚಿನ ಸಂಖ್ಯೆಯ ಜನರು ಮಾಂಸಾಹಾರ ಭಕ್ಷಣೆಯನ್ನು ಮಾಡ್ತಾರೆ. ಆದರೆ ಭಕ್ತಿಯಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಭಕ್ತಿ ಮಾರ್ಗದಲ್ಲಿ ನಾವು ಮುಂದೆ ಹೋಗ್ಬೇಕಂದ್ರೆ ಅದನ್ನ ಬಿಟ್ಬಿಡ್ಬೇಕು. ಸೊ ಈ 4 ಇದನ್ನ ಪೂರ್ತಿಯಾಗಿ ತ್ಯಜಿಸಬೇಕು. ಚಿಂತಾಮ ಪರಿಮೇಯಾಂಚ ಪ್ರಲಯಂತಾಮುಪಾಶ್ರಿತಾಃ ಕಾಮೋಪಭೋಗ ಪರಮ ಏತಾವದಿತಿ ನಿಶ್ಚಿತಾಃ ಆಶಾಪಾಶಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ ಇಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥಸಂಚಯಾನ್. ಪ್ರಮೀಳಾ ಮುಕುಂದ್ ಮಾತಾಜಿ. ಇಂದ್ರಿಯ ಭೋಗವೇ ಮಾನವನ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೂ ಅವರದು ಅಳೆಯಲಾಗದ ಆತಂಕ. ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಇದೆಲ್ಲ ನೋಡಬಹುದು. ಈಗ ನೀವು ಎಲ್ಲಾ ಸಮಾಜದ ಎಲ್ಲಾ ವ್ಯವಸ್ಥೆಯಲ್ಲೂ ನೀವು ಇದನ್ನು ನೋಡಬಹುದು. ಆದರೆ ಅವರದ್ದು ಸೊಸೈಟಿ, ಅದು ಅಂದ್ರೆ ಏನು, ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಅಂದ್ರೆ ಸಿವಿಲೈಸ್ಡ್ ಸೊಸೈಟಿ ಅಂದ್ರೆ ಇದೆಲ್ಲ ಬೇಕಂತ. ಸಿವಿಲೈಸ್ಡ್ ಸೊಸೈಟಿಯಲ್ಲಿ ಹೆಂಗಿರ್ಬೇಕು, ನಾವು ಡ್ರಿಂಕ್ಸ್ ಮಾಡಬೇಕು, ವ್ಯಸನ ಮಾಡಬೇಕು ಅಲ್ವಾ, ಎಲ್ಲ ರೀತಿಯ ಚಟಗಳನ್ನು ಮೈಗೂಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೆ ಅವರಿಗೆ ಒಂಥರ ಆತಂಕ. ಇದೆಲ್ಲ ಮಾಡ್ಕೊಂಡವರು ಸಮಾಧಾನದಲ್ಲಿ ಇರ್ತಾರ? ಸಮಾಧಾನದಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಆತಂಕ ಇರುತ್ತೆ. ಎಲ್ಲಿ ಏನಾದರೂ ಅಂದ್ರೆ ವ್ಯತ್ಯಯ ಅಥವಾ ವ್ಯತ್ಯಾಸಗಳು ಆಗಿ ಏನಾದರೂ ನನಗೆ ತೊಂದರೆ ಬರಬಹುದು ಅನ್ನುವಂಥ ಒಂದು ಆತಂಕನೂ ಇರುತ್ತೆ ಜೊತೆಗೆ. ಈ ರೀತಿಯಾಗಿ ಎಲ್ಲ ಬಗೆಯ ಕಾಮ ಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಇದಿಷ್ಟೆಲ್ಲ ಮಾಡಲಿಕ್ಕೆ ಹಣ ಬೇಕಲ್ಲ, ಎಲ್ಲಿಂದ ಬರುತ್ತೆ ಹಣ? ಆ ಹಣವನ್ನ ಸಹಿತ ಅನ್ಯಾಯವಾಗಿ ಸಂಗ್ರಹ ಮಾಡ್ತಾರೆ. ಆ ರೀತಿಯಾಗಿ ಮಾಡಿದ್ರೆ ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದ್ರೆ ಇದು ಪೂರ್ತಿಯಾಗಿ ಒಂದು ಅಸುರಿ ಸ್ವಭಾವ ಇನ್ನೂ ಜಾಸ್ತಿ ಕಾಣಿಸ್ತಾ ಹೋಗುತ್ತೆ. ಇದಮದ್ಯಮಯ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತಿ ತದಮಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೌ ಮಯಾ ಹತಃ ಶತ್ರುರ್ ಅಹರ್ನಿಶ್ಯೇ ಚಾಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋಭಿ ಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಃ. ರಾಮು ಪತ್ಕುರೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಅಸುರಿ ಸ್ವಭಾವದವನು ಹೀಗೆ ಯೋಚಿಸುತ್ತಾನೆ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಾಗಿ ಸಂಪಾದಿಸುತ್ತೇನೆ. ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚಾಗುತ್ತಾ ಹೋಗುತ್ತದೆ. ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ. ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವರು. ನಾನು ಎಲ್ಲದರ ಪ್ರಭು, ಭೋಗ ಪಡುವವನು ನಾನೇ ಪರಿಪೂರ್ಣ, ಬಲಶಾಲಿ ಮತ್ತು ಸುಖಿ.
ನಾನೇ ಅತ್ಯಂತ ಶ್ರೀಮಂತ ನಂಟರು ನನ್ನ ಸುತ್ತ ಇದ್ದಾರೆ. ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರೂ ಇಲ್ಲ. ನಾನು ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು, ಅನಂತರ ಮೋದ ಪಡೆಯುವೆನು. ಹೀಗೆ ಇಂಥ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಮೋದ ಪಡುವುದು ಅಂದ್ರೆ ಅಷ್ಟು ಮಾಡಿ ನಾನು ಎಂಜಾಯ್ ಮಾಡ್ಕೊಳ್ತೇನೆ, ನಾನು ಪೂರ್ತಿ ಅದನ್ನ ಅನುಭವಿಸ್ತೇನೆ, ಎಂಜಾಯ್ ಮಾಡ್ತೇನೆ ಅಂತ. ಸೊ ಹಿರಣ್ಯ ಕಶಿಪು, ಕಂಸ, ಸೊ ಇವರನ್ನ ನಾವು ಹೋಲಿಸಬಹುದು ಇಲ್ಲಿ ಈ ಗುಣಗಳಿಗೆ. ಅಂದ್ರೆ ಯಾಕೆಂದ್ರೆ ಈ ರೀತಿಯಾದಂತಹ ಭಾವನೆ ನೀವು ಸ್ವಲ್ಪ ನೀವೆಲ್ಲ ರಿಲೇಟ್ ಮಾಡ್ಬೋದಲ್ವಾ ಇದನ್ನ, ಸಮಾಜದಲ್ಲಿ ಹೇಗಿರುತ್ತೆ ಅಂತ. ಈಗ ಕೆಲವರು ಆ ರೀತಿಯಾಗಿ ಅವರಿಗೆ ಅಂತಹದೇ ಒಂದು ಸರ್ಕಲ್, ಅಂತಹದೇ ಒಂದು ಸಹವರ್ತಿಗಳು. ಸೊ ಅವರಿಗೆ ಅವರು ಹೇಳ್ತಾರೆ, ಏನು ನನ್ನ ಹತ್ರ ಎಷ್ಟು ಹಣ ಇದೆ, ನನ್ನ ಸಂಪರ್ಕದಲ್ಲಿರೋರ ಹತ್ರನೂ ಅಷ್ಟು ಹಣ ಇದೆ ಅಲ್ವಾ. ಈ ರೀತಿಯಾಗಿ ಮತ್ತೆ ಬಲಶಾಲಿಗಳು ಯಾರು ಇದು ಮಾಡ್ತಾರೆ, ತೊಂದರೆ ಕೊಡ್ತಾರೆ, ಅವರನ್ನು ನಾನು ಕೊಂದು ಬಿಡ್ತೇನೆ, ಅವರಿಗೆ ಬದುಕಲಿಕ್ಕೆ ಬಿಡುವುದಿಲ್ಲ ಅನ್ನುವಂತಹದ್ದು. ಸೊ ಈ ರೀತಿಯಾಗಿ ಅವರು ಆ ಥರ ತಿಳಿತಾರೆ. ನಾನು ಆದ್ರೆ ಇಷ್ಟು ಮಾಡಿಕೊಂಡು ನಾನೇ ಸುಖವಾಗಿದ್ದೆ, ನನ್ನಷ್ಟು ಸುಖಿ ಯಾರೂ ಇಲ್ಲ ಅನ್ನುವಂಥ ಭಾವನೆ ಈ ಆಸುರಿ ಸ್ವಭಾವದವರು ಹೊಂದಿರ್ತಾರೆ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೇಶು ಚೌ. ಸುಮನ ರಾವ್ ಮಾತಾಜಿ. ಹರೇ ಕೃಷ್ಣ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಗೆ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ಹರೇ ಕೃಷ್ಣ. ಸೊ ಭಗವಂತ ಹೇಳ್ತಾನೆ, ಈ ರೀತಿಯಾಗಿ ಅಸುರಿ ಸ್ವಭಾವದಲ್ಲಿರುವವರಿಗೆ ಅವರ ಡೆಸ್ಟಿನೇಷನ್ ಎಲ್ಲಿದೆ, ಅವ್ರು ಎಲ್ಲಿ ಹೋಗಬೇಕು ಅನ್ನೋದನ್ನ ಹೇಳ್ತಾನೆ. ಅವರು ನರಕಕ್ಕೆ ಬೀಳ್ತಾರೆ ಅನ್ನುವ ಮಾತನ್ನ ಹೇಳ್ತಾನೆ ಭಗವಂತ ಇಲ್ಲಿ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಮಾತ್ಮ ಪರದೇಹೇಶು ಪ್ರದೇಶ್ವಂತೋಭ್ಯಸೂಯಕಾಃ. ಹರೇ ಕೃಷ್ಣ. ಬೇರೆ ಯಾರಾದರೂ ಓದ್ತೀರಾ? ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಅಳಿದು ಮಾತನಾಡುತ್ತಾರೆ. ಹರೇ ಕೃಷ್ಣ. ಅವರಿಷ್ಟು ದರ್ಪ ಮಾಡಿಕೊಂಡು ತಮ್ಮಷ್ಟೇ ತಮ್ಮ ಆತ್ಮವಷ್ಟನ್ನೇ ಇದು ಮಾಡ್ಕೊಳ್ಳೋದಿಲ್ಲ, ನಮ್ಮ ಆತ್ಮವನ್ನೇ ಕೆಳಗಿಳಿಸ್ಕೊಳ್ಳೋದಿಲ್ಲ, ನೀಚಾತ್ಮ ಮಾಡ್ಕೊಳ್ಳೋದಿಲ್ಲ. ಅದರ ಜೊತೆಗೆ ಭಗವಂತನನ್ನು ದ್ವೇಷಿಸಿ ಮಾತಾಡುವಂಥದ್ದು, ಅವನನ್ನು ದ್ವೇಷಿಸಿ ಮಾತಾಡಿ ಧರ್ಮವನ್ನ ಸಹಿತ ಹೇಳ್ತಾರೆ, ಇದೆಲ್ಲ ಏನೂ ಇಲ್ಲ, ಅದನ್ನ ಯಾರು ನೋಡಿದ್ದಾರೆ, ಹಾಗೆ ಹೀಗೆ. ಯಾಕೆಂದ್ರೆ ಅಲ್ಲಿ ಪೂರ್ತಿಯಾದ ಅಜ್ಞಾನ ಇರೋದ್ರಿಂದ ಅದು ಆ ರೀತಿಯಾಗಿ ಆಗತ್ತೆ. ಶಿಶುಪಾಲ ಹಾಗೇನೆ, ಶಿಶುಪಾಲನ ವಧೆ ಹೇಗೆ ಪಾಂಡವರ ಪಟ್ಟಾಭಿಷೇಕದ ನಂತರ ಕೃಷ್ಣ ಅತಿಥಿ ಸತ್ಕಾರವನ್ನ ಮಾಡ್ತಾ ಇರ್ತಾನೆ ಯುಧಿಷ್ಠಿರನ ಪಟ್ಟಾಭಿಷೇಕದ ಸಮಯ ಇದರಲ್ಲಿ. ಆ ರೀತಿ ಅತಿಥಿ ಸತ್ಕಾರವನ್ನ ಮಾಡುವಾಗ ಸಭೆಯಲ್ಲಿ ಹೀಗೆ ಶಿಶುಪಾಲ ಬರ್ತಾನೆ, ಅವನು ಮಾತು ಕೊಟ್ಟಿರ್ತಾನೆ ಅವನಿಗೆ, ಅವನ 100 ತಪ್ಪನ್ನು ನಾನು ಕ್ಷಮಿಸ್ತೇನೆ, 101ನೇ ತಪ್ಪಿಗೆ ನಾನು ಅವನಿಗೆ ಬಿಡೋದಿಲ್ಲ ಅಂತ. ಅವನು ಆ ರೀತಿಯಾಗಿ ಅವನು ಬೈದು ಮಾತಾಡ್ತಾನೆ, ಕೃಷ್ಣನಿಗೆ ಬೈತಾನೆ, ಎಲ್ರಿಗೂ ಬೈತಾನೆ. ಸೊ ಕೃಷ್ಣ ಎಲ್ಲವನ್ನ ಕೇಳ್ಕೊಂಡು ಸುಮ್ಮನೆ ಇದ್ದು 1 2 3 4 5 100 ಕೌಂಟ್ ಮಾಡ್ತಾನೆ. 101ನೇ ಕೌಂಟಿಗೆ ಅವನಿಗೆ ಚಕ್ರದಿಂದ ಅವನನ್ನು ಕೊಲ್ತಾನೆ. ಆದರೆ ಅಂತಹ ಸಭೆ ಮಲಿನವಾಗಬಾರದು ಅಂತ ಒಂದು ತೊಟ್ಟು ರಕ್ತವೂ ಅಲ್ಲಿ ಆ ಸಭೆಯಲ್ಲಿ ಬೀಳದೇ ಇರೋ ಥರ ಅವನನ್ನು ಆಚೆಗೆ ಸುದರ್ಶನ ಚಕ್ರ ಕರ್ಕೊಂಡು ಹೋಗುತ್ತೆ, ಅವನ ತರುಂಡವನ್ನ ಹೊರಗಡೆ ಬೆಳೆಸುತ್ತೆ. ಅಂದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈ ರೀತಿಯಾಗಿ ಅವರು ಭಗವಂತನ, ಆದರೆ ಕೊನೆಯದಾಗಿ ಅವರು ಎಲ್ಲಿಗೆ ಹೋಗ್ಬೇಕಾಗತ್ತೆ? ಅವರು ನರಕದಂತಹ ಲೋಕಗಳಿಗೆ ಹೋಗುತ್ತೆ. ನರಕ ಅಂದರೆ ತುಂಬಾ, ಅದು ಈ ಕತ್ತಲಿನ ಲೋಕಕ್ಕಿಂತಲೂ ಅತ್ಯಂತ ಭಯಾನಕವಾದಂತಹ ಲೋಕ. ತಾನಿಹಂ ದ್ವಿಷಿತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಶ್ವೇವ ಯೋನಿಷು. ಹರೇ ಕೃಷ್ಣ. ಯಾರು ಓದ್ತೀರಾ? ಅಮಿತಾ ಮಾತಾಜಿ.
ಅಸೂಯಾಪರರು, ಕ್ರೂರರು, ನರಾಧಮರು, ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ. ಹಲವಾರು ಅಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಸೊ ಈ ಆಸುರಿ ಸ್ವಭಾವನ ನಾವು ಬೆಳೆಸ್ಕೊಂಡು ಹೋಗ್ತಾ ಹೋದಾಗ ಏನಾಗತ್ತೆ, ಕೊನೆಯದಾಗಿ ಅವನು ಹೇಳ್ತಾನೆ, ಅಸೂಯಾಪರರು, ಕ್ರೂರರು, ನರಾಧಮರು, ನರರಲ್ಲಿಯೇ ಅಧಮರು ಅವರು. ನಾನು ನಿರಂತರವಾಗಿ ಅವರನ್ನು ಐಹಿಕ ಅಸ್ತಿತ್ವದ ಸಾಗರಕ್ಕೆ, ಅವರಿಗೆ ಮೋಕ್ಷ ಇಲ್ಲ, ಅವರು ಯಾವುದೇ ಕಾರಣಕ್ಕೂ ಮೋಕ್ಷವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಅವರನ್ನು ನಾನು ವಾಪಸ್ ಈ ಐಹಿಕ ಜನನ ಮರಣಗಳ ಚಕ್ರಕ್ಕೆ ತಳ್ತಾ ಇರ್ತೇನೆ. ನಾನು ಅವರನ್ನ ಮತ್ತೆ ಇಲ್ಲಿ ಹುಟ್ಟುತ್ತಾರೆ, ಮತ್ತೆ ಇಲ್ಲಿ ಸಾಯ್ತಾರೆ, ಮತ್ತೆ ಈ ರೀತಿಯಾಗಿ ಹಲವಾರು ಅಸುರಿ ಜೀವ ವರ್ಗಗಳಿಗೆ ತಳ್ತೇನೆ. ಅಷ್ಟೇ ಅಲ್ಲ, ಅಸುರರಾಗಿ ಅವರು ಮತ್ತೆ ಹಲವಾರು ಬೇರೆ ಬೇರೆ ರೀತಿಯ ಜೀವ ವರ್ಗಗಳಿದೆ, ಅಸುರಿ ವರ್ಗಗಳು, ಅಲ್ಲಿ ಅವರನ್ನು ತಳ್ತೇನೆ. ಅಲ್ಲಿ ಮತ್ತೆ ಹುಟ್ಟುತ್ತಾರೆ ಅವರು, ಅಲ್ಲಿ ಮತ್ತೆ ಇನ್ನೊಂದಿಷ್ಟು ಅಸುರಿ ಪ್ರವೃತ್ತಿಯನ್ನು ಮಾಡ್ಕೊಂಡಿರ್ತಾರೆ ಅನ್ನೋದನ್ನು ಹೇಳ್ತಾನೆ. ಮತ್ತೆ ಆಮೇಲೆ ನರಕಕ್ಕೂ ಹೋಗ್ತಾರೆ. ಆಸುರೀಂ ಯೋನಿಮಾಪನ್ನ ಮೂಢ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೆಯ ತಥೋ ಯಾಂತ್ಯಧಮಾಂ ಗತಿಂ. ರಾಮು ಪ್ರಭುಜಿ, ಹರೇ ಕೃಷ್ಣ. ಓಕೆ, ಪ್ರಮೀಳಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಕುಂತಿಯ ಮಗನಾದ ಅರ್ಜುನನೇ, ಅಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಹುಟ್ಟುವ ಇಂತಹ ಜನರು ಎಂದು ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಸೊ ಅವನು ಕ್ಲಿಯರ್ ಹೇಳಿದ್ದಾನೆ ಭಗವಂತ ಇಲ್ಲಿ. ಇನ್ನೂ ಭಗವಂತ ಹೇಳಿದ್ದೇ ಸುಳ್ಳು ಅಂತ ನಾವು ಆ ರೀತಿಯಾದಂತಹ ಅಸುರಿ ಗುಣಗಳನ್ನ ಮೈಗೂಡಿಸ್ಕೊಂಡು ಬದುಕಿದ್ರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಅವನು ಹೇಳ್ತಾನೆ, ನಾನು ಹೇಳೋದು ಹೇಳ್ತೀನಿ. ಇಷ್ಟೇ ಅಲ್ಲ, 18ನೇ ಅಧ್ಯಾಯದಲ್ಲಿ ಅರ್ಜುನಿಗೆ ಹೇಳ್ತಾನೆ, ನಾನು ಎಲ್ಲ ಹೇಳೋದನ್ನೆಲ್ಲ ಹೇಳಿದ್ದೀನಿ, ನಿನಗೆ ಸರಿ ಅನಿಸಿದ್ರೆ ನೀನು ಮುಂದುವರಿಸು, ಮಾತು ಕೇಳಿ, ಇಲ್ಲ ಅಂದ್ರೆ ನೀನು ಮಾಡೋದನ್ನು ಮಾಡು ಅಂತ ಅರ್ಜುನಿಗೂ ಆ ಸ್ವಾತಂತ್ರ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಜೀವಿಗಳಿಗೆ ಕೊಟ್ಟಿರುವಂತಹ ಸ್ವಾತಂತ್ರ್ಯ ಇದು, ನಮಗೆ ಕೊಟ್ಟಿರುವಂತಹ ಅದು ಅಲ್ಪ ಸ್ವಾತಂತ್ರ್ಯ, ಪೂರ್ಣ ಸ್ವಾತಂತ್ರ್ಯ ಅಲ್ಲ, ಅದು ಅಲ್ಪ ಸ್ವಾತಂತ್ರ್ಯ. ಆದ್ರೆ ನಾವು ಆ ಸ್ವಾತಂತ್ರ್ಯವೇ ನಮಗೆ ಕೊಟ್ಟಿರುವ ಪೂರ್ಣ ಸ್ವಾತಂತ್ರ್ಯ ತರ ನನ್ನಿಂದನೇ ಎಲ್ಲ ಆಗುವಂತ ರೀತಿಯಲ್ಲಿ ನಾವು ಬದುಕ್ತೇವೆ. ಅದರಿಂದ ಭಗವಂತ ಇಲ್ಲಿ ಹೇಳ್ತಾ ಇರುವಂತಹದ್ದೇನು, ಅಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು, ಅಧಮಗತಿಗೆ ಇಳಿಯುತ್ತಾರೆ. ಕಷ್ಟ ಕಾರ್ಪಣ್ಯ ಬಹಳ ಇರುತ್ತೆ, ಇದನ್ನ ಅವರು ಅನುಭವಿಸ್ಬೇಕಾಗತ್ತೆ. ತ್ರಿವಿಧಂ ನರಕಸ್ಯೇಧಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭಸ್ ತಸ್ಮಾದೇವ ತತ್ತ್ರಯಂ ಕಾಮಃ ಕ್ರೋಧಸ್ತಥಾ ಲೋಭಸ್ ತಸ್ಮಾದೇತತ್ ತಸ್ಮಾದೇತತ್ರಯಂ ತ್ಯಜೇತ್. ಏತತ್ ತ್ರಯಂ ತ್ಯಜೇತ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ನರಕಕ್ಕೆ 3 ದ್ವಾರಗಳಿವೆ: ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯು ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತವೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಎಲ್ರಿಗೂ. ಆಮೇಲೆ ಚಾರ್ಟಲ್ಲಿ 2 ಲಿಂಕ್ ಇದೆ, ನಿನ್ನೆ ಕೆಲವರು ಫಿಲ್ ಮಾಡಿದ್ದೀರಾ, ಧನ್ಯವಾದಗಳು. ಯಾರು ಫಿಲ್ ಮಾಡಿಲ್ಲ, ಯಾರಿಗೆ ಈಗ ಭಕ್ತರ ಜೊತೆಯಲ್ಲಿ ಇರಬೇಕು ಮತ್ತು ಕೈಲಾದ ಸಹಾಯವನ್ನು, ಅಸಿಸ್ಟಿಂಗ್ ಸಪೋರ್ಟನ್ನು ಏನಾದರೂ ನಿಮ್ಮ ಸಮಯದಲ್ಲಿ ಉಳಿದ ಅಥವಾ ಮಾಡುವಂಗಿದ್ರೆ ಈ ಲಿಂಕಲ್ಲಿ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಿ. ಇನ್ನೊಂದು ವಿಷಯ, ಇಲ್ಲಿ ಒಂದು ವಾಟ್ಸ್ಆ್ಯಪ್ ಲಿಂಕ್ ಜಾಯಿನ್ ಲೆವೆಲ್ 2 ಯಾರ್ಯಾರಿಗೆ ಲೆವೆಲ್ 2ನಲ್ಲಿ ಭಗವದ್ಗೀತೆಯನ್ನು ಇನ್ನೂ ಹೆಚ್ಚಿನ ಆಳವಾಗಿ ಅಧ್ಯಯನ ಮಾಡಬೇಕನ್ನುವಂಥವರು ಯಾರು ಲೆವೆಲ್ 1 ಕ್ವಿಝನ್ನು ದಯವಿಟ್ಟು ಕಂಪ್ಲೀಟ್ ಮಾಡಿ, ಆಮೇಲಾದರೂ ಬಟ್ ನೀವು ಈ ವಾಟ್ಸ್ಆ್ಯಪ್ ಲಿಂಕ್ಗೆ, ವಾಟ್ಸ್ಆ್ಯಪ್ ಗ್ರೂಪಿಗೆ ದಯವಿಟ್ಟು ಜಾಯಿನ್ ಮಾಡಿ. 2 ಲಿಂಕನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಧನ್ಯವಾದಗಳು. ಮತ್ತು ಇನ್ನೊಂದು ಅನೌನ್ಸ್ಮೆಂಟ್ ಅಂದರೆ ಆಗಸ್ಟ್ 19 ಇಸ್ಕಾನ್ನಲ್ಲಿ
ನಿನ್ನೆ ಪ್ರಭುಜಿ ಕ್ಲಾಸಲ್ಲಿ ತೋರಿಸಿದ ಹಾಗೆ ಮೊನ್ನೆ ಭವ್ಯವಾದ ಮಂದಿರದ ಉದ್ಘಾಟನೆ ಇದೆ. ದಯವಿಟ್ಟು ತಾವೆಲ್ಲರೂ ಅದರಲ್ಲಿ ಪಾಲ್ಗೊಳ್ಳಿ ಅನ್ನಂತಹ ಕೋರಿಕೆಯ ಮೇರೆಗೆ ನನ್ನ ಅನೌನ್ಸ್ಮೆಂಟ್ ಇವತ್ತಿಂದು ಮುಗಿಸ್ತೇನೆ. ಸೊ ತ್ರಿವಿಧಂ ನರಕಸ್ಯೇದಂ ಅಂದರೆ 3 ದ್ವಾರಗಳು ನರಕಕ್ಕೆ ಯಾವುದು? ಕಾಮ, ಕ್ರೋಧ ಮತ್ತು ಲೋಭ. ಕಾಮ ಎಲ್ಲಿಂದ ಬರುತ್ತೆ? ಕಾಮ ಅಂದ್ರೆ ಏನು? ಫಲಾಪೇಕ್ಷಿತ ಕರ್ಮ, ಆಸೆ, ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮಾಡುವಂತಹ ಕೆಲಸಗಳೇ ಕಾಮ. ಕ್ರೋಧ, ಯಾವಾಗ ಕಾಮದಿಂದ ಕ್ರೋಧ ಹುಟ್ಟತ್ತೆ ಅಂತ ಹೇಳ್ತಾನೆ. ಮತ್ತೆ ಲೋಭ, ಅತಿಯಾದ ಆಸೆ. ಸೊ ಇದು 3 ನರಕಕ್ಕೆ ಇರುವ ದ್ವಾರಗಳು ಅಂತ ಹೇಳ್ತಾನೆ. ಸೊ ಈ 3 ನಮ್ಮಲ್ಲಿದ್ರೆ ಖಂಡಿತವಾಗಿ ನಾವು ನರಕಕ್ಕೆ ಹೋಗೋದು. ಆದರೆ ನಾವು ಆತ್ಮದ ಉದ್ಧಾರವನ್ನ ಮಾಡ್ಕೊಳ್ಬೇಕು. ನಾವು ಹೆಚ್ಚು ಹೆಚ್ಚು ಭಗವಂತನ ಭಕ್ತಿಯನ್ನ ಮಾಡಬೇಕು. ಕಲಿಯುಗದಲ್ಲಿ ಕಲವು ನಾಸ್ತೈವ ಅನ್ಯತ ಅಂದ್ರೆ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆಯನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ. ಯಾವುದೇ ಶಾಸ್ತ್ರದಲ್ಲಿ ಇದನ್ನ 3 ಸಲ ಹೇಳಿದ್ರೆ ಅದು ಪ್ರಮಾಣ. ಆದ್ರಿಂದ ಆ ರೀತಿಯಾಗಿ ಹೇಳಲಾಗಿದೆ. ಹರಿನಾಮ ಸ್ಮರಣೆಯೇ ನಮಗೆ ಈ ಭವಬಂಧನದಿಂದ ದಾಟಲಿಕ್ಕೆ ಸಾಧ್ಯವಾಗತ್ತೆ. ಅದರಿಂದ ಇವೆಲ್ಲವನ್ನ ಯಾರು ಪ್ರತಿಯೊಬ್ಬ ವಿವೇಕಿ ಇವುಗಳನ್ನ ಬಿಡಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಅರಿಷಡ್ ವರ್ಗಗಳು ಅಂತ ಮೋಹ, ಮದ, ಮತ್ಸರನು ಅಂತ ಅದನ್ನು ಬಿಡ್ಬೇಕು. ಆದ್ರೆ ಇದನ್ನು ಬಿಟ್ರೆ ನಮ್ಗೆ ಅದು ಬಿಡ್ಲಿಕ್ಕೆ ಸುಲಭ ಉಳಿದದ್ದನ್ನ. ಕಾಮ, ಕ್ರೋಧ, ಲೋಭ, ಏಕೆಂದ್ರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಏತೈರ್ ವಿಮುಕ್ತಃ ಕೌಂತೇಯ ತಮೋ ದ್ವಾರೈ ಶ್ರೀಭಿರ್ನರಃ ಆಚರಾತ್ಯಾತ್ಮನಃ ಶ್ರೇಯಸ್ತತೋ ಯಾತಿ ಪರಾಂಗತಿಂ. ಹರೇ ಕೃಷ್ಣ. ಯಾರು ಓದ್ತೀರಾ? ಓದದೇ ಇರುವವರು ಯಾರಾದ್ರು? ಕುಂತಿಯ ಮಗನಾದ ಅರ್ಜುನನೇ, ನರಕದ ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನು ಮಾಡುತ್ತಾನೆ. ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ಹರೇ ಕೃಷ್ಣ. ಸೊ ನಾವು ಮಾಡುವಂತಹ ಕರ್ಮ ಹೇಗಿರಬೇಕು ಅನ್ನೋದ್ರ ಬಗ್ಗೆ, ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳು ಏನು? ಸೊ ಮೊದಲನೇದಾಗಿ ನಾವು ಭಗವಂತನನ್ನ ದೇವೋತ್ತಮ ಪರಮ ಪುರುಷ ಅಂತ ಸ್ವೀಕಾರ ಮಾಡೋದು, ಅವನಿಗೆ ಶರಣಾಗತರಾಗುವುದು. ಸೊ ಒಬ್ಬ ಭಕ್ತರು ಕೇಳಿದ್ರಂತೆ, ಭಗವಂತನಿಗೆ ಶರಣಾಗತರಾಗ್ಲಿಕ್ಕೆ ಎಷ್ಟು ಸಮಯ ಬೇಕು ನಮಗೆ? ಯಾರು ಹೇಳ್ತೀರಾ? ಭಗವಂತನಿಗೆ ಶರಣಾಗತರಾಗ್ಲಿಕ್ಕೆ ನಮಗೆ ಎಷ್ಟು ಸಮಯ ಬೇಕು? ಯಾಕೆ ಎಲ್ಲರೂ ಇಷ್ಟು ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಅವರವರ ಸ್ವಭಾವಕ್ಕೆ ಹಾಗೆ ದೇವರ ಹತ್ರ ಹೋಗುದು. ಅಲ್ಲ, ದೇವರ ಹತ್ರ ಹೋಗೋದಾಯ್ತು, ನಾವು ಶರಣಾಗತರಾಗಬೇಕು. ಅದಕ್ಕೆ ಎಷ್ಟೊತ್ತು ಬೇಕು? ಒಂದು ಕ್ಷಣ ಸಾಕು ಅನ್ಕೊಂತೀನಿ ಗುರೂಜಿ. ಒಂದೇ ಕ್ಷಣ ಸಾಕು. ಆ ಒಂದು ಕ್ಷಣದಲ್ಲಿ ಈಗ ನಾವು ಭಗವಂತ ಕೃಷ್ಣ ನಿನ್ಗೆ ಶರಣಾಗತನಾಗಿದ್ದೇನೆ ಅಂತ ಆದ್ರೆ, ನಾವು ಒಂದ್ಸಲ ಶರಣಾಗತರಾದ್ಮೇಲೆ ನಾವು ಭಗವಂತನ ತೃಪ್ತಿಗೋಸ್ಕರ ಕೆಲಸ, ಅವನ ತೃಪ್ತಿಗೆ, ಆತ್ಮದ ತೃಪ್ತಿಗೆ, ಅಂದ್ರೆ ನಾವು ಅದನ್ನ ಆ ರೀತಿಯಾದಂತಹ ಕರ್ಮಗಳನ್ನ ಮಾಡಬೇಕು. ಅದರಿಂದ ನಾವು ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಬೇಕು. ಆ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ನಮ್ಗೆ ಒಂದೇ ದಾರಿ, ಆ ಮನಸ್ಸಿಗೆ ಟ್ರೈನಿಂಗ್ ಕೊಡಬೇಕು. ಆ ಟ್ರೈನಿಂಗ್ ಕೊಡೋದು ಯಾರ ಹತ್ರದಿಂದ? ಒಂದು ಅರ್ಹ ಗುರುವಿನ ಆಶ್ರಯದಿಂದ. ಆದ್ರಿಂದ ಮತ್ತೆ ಈಗ ನಮಗೆ ಇಲ್ಲಿ ಶ್ರೀಲ ಪ್ರಭುಪಾದರು ಕೊಟ್ಟಿರುವಂತಹದ್ದು, ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತಹದ್ದು ಹರೇ ಕೃಷ್ಣ ಮಹಾಮಂತ್ರ 500 ವರ್ಷಗಳ ಹಿಂದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನು ನಾವು ಹೆಚ್ಚು ಹೆಚ್ಚು ಮಾಡ್ತಾ ಹೋದಾಗೆ ನಾವು ಈ 3 ಏನಿದೆ ಈಗ ಅಸುರಿ ಗುಣಗಳು ನಮ್ಮಲ್ಲಿರುವಂತಹದ್ದು. ಯಾಕೆಂದ್ರೆ ಈ ಅಸುರಿ ಗುಣಗಳು ನೀವು ನೋಡಬಹುದು. ಈಗ ನಾವು ತ್ರೇತಾಯುಗಕ್ಕೆ ಹೋದಾಗ, ರಾಮನ ಯುಗಕ್ಕೆ ಹೋದಾಗ, ಸತ್ಯಯುಗದಲ್ಲಂತೂ ಅಸುರಿ ಗುಣಗಳೇ ಇರಲಿಲ್ಲ. ಸತ್ಯಗುಣ ಅಂದ್ರೆ ಅತ್ಯಂತ ಸತ್ಯ, ಅಂದ್ರೆ ಎಲ್ಲಾ ಯಜ್ಞ ಯಾಗಾದಿಗಳನ್ನ ಲಕ್ಷಾಂತರ ವರ್ಷ ಬದುಕ್ತಾ ಇದ್ರು. ತ್ರೇತಾಯುಗಕ್ಕೆ ಬಂದಾಗ ರಾಮನ ಯುಗದಲ್ಲಿ ನಾವು ನೋಡಬಹುದು, ಅಯೋಧ್ಯ ಮತ್ತೆ ರಾವಣ ಎಲ್ಲಿದ್ದ? ಲಂಕಾನಲ್ಲಿ. ಸೊ ಬೇರೆ ಬೇರೆ ಭೂ ಪ್ರದೇಶದಲ್ಲಿ ಅಸುರಿ ಮತ್ತೆ ರಾಕ್ಷಸರು ಮತ್ತೆ ದೈವಿ ಗುಣದವರು ಬೇರೆ ಬೇರೆ ಇರ್ತಾ ಇದ್ರು.
ಹಾಗೆ ನಾವು ದ್ವಾಪರಾಯುಗಕ್ಕೆ ಬಂದಾಗ ಒಂದೇ ಕುಟುಂಬದಲ್ಲಿ ಸುರ ಮತ್ತು ಅಸುರಿ ವಿಭಾಗದವರನ್ನ ನಾವು ನೋಡ್ಬೋದಿತ್ತು. ದೈವಿ ಮತ್ತೆ ಅಸುರಿ ವಿಭಾಗದವರನ್ನ, ಪಾಂಡವರನ್ನ ಮತ್ತೆ ಕೌರವರನ್ನ ಒಂದೇ ಕುಟುಂಬದಲ್ಲಿ ಇರುವಂತವರನ್ನ. ಆದರೆ ಕಲಿಯುಗದಲ್ಲಿ ಈ ಎರಡೂ ಸ್ವಭಾವ ಒಬ್ಬನಲ್ಲಿಯೇ ಇರುತ್ತೆ, ನಮ್ಮಲ್ಲಿಯೇ ಇದೆ. ದೈವಿ ಸ್ವಭಾವವೂ ಇದೆ ನಮ್ಮಲ್ಲಿ, ಅಸುರಿ ಸ್ವಭಾವವೂ ಇದೆ. ಆದರೆ ನಾವು ಅಸುರಿ ಸ್ವಭಾವವನ್ನ ಪೂರ್ತಿಯಾಗಿ ಕಿತ್ತಾಕ್ಬೇಕು. ಅದರಿಂದ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ನರಕದ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನು ಮಾಡ್ತಾನೆ. ಅದನ್ನು ನಾವೀಗ ಈ ರೀತಿಯಾಗಿ ನಮ್ಮಲ್ಲಿರುವಂತಹ ದೈವಿ ಸ್ವಭಾವವನ್ನು ಹೆಚ್ಚು ಜಾಗೃತಗೊಳಿಸುವಂತಹದ್ದು, ಹರೇ ಕೃಷ್ಣ ಮಹಾಮಂತ್ರವನ್ನು ಪ್ರತಿನಿತ್ಯ ಜಪಿಸುವಂತಹದ್ದು, ಹೆಚ್ಚೆಚ್ಚರಿಂದ ಕೊನೆಗೆ ಒಂದಿನ ಜಪಿಸ್ತಾ 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 ನಮ್ಮ ಹೃದಯದಲ್ಲಿ ಕೃಷ್ಣ ಬಂದು ವಾಸಿಸ್ತಾನೆ. ಅದರ ಅನುಭವ ನಮಗೆ ಆಗಬೇಕು. ಅದರಿಂದ ಹೆಚ್ಚೆಚ್ಚು ಮಾಡಬೇಕು. 16 ರೌಂಡ್ ಪ್ರತಿನಿತ್ಯ ನಾವು ಮಾಡ್ತೇವೆ. ಗುರುಗಳ ಇನ್ಸ್ಟ್ರಕ್ಷನ್ ಇದೆ. ನಮಗೆ ಇಲ್ಲಿ ಟೀಚಿಂಗ್ ಮಾಡೋಂಗಿಲ್ಲ. ನಾವು ಯಾರು 16 ರೌಂಡ್ ಮಿನಿಮಮ್ ಮಾಡ್ತಾರೆ ಪ್ರತಿನಿತ್ಯ, ಅವರು ಮಾತ್ರ ಕ್ಲಾಸ್ ತಗೊಳ್ಬೋದು. ಸೊ ಇಲ್ಲಾಂದರೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಮಾಡ್ತಾ ಮಾಡ್ತಾ ಪ್ರತಿನಿತ್ಯ ನಾವು ಬೆಳಗ್ಗೆ ಎಷ್ಟು ಗಂಟೆಗೆ, ಇಡೀ ದಿನದಲ್ಲಿ ಮಾಡಬೇಕು. ಮೊದಲು ಕಷ್ಟ ಆಗುತ್ತೆ. ಅರ್ಧ ರೌಂಡ್, 1 ರೌಂಡ್, 2 ರೌಂಡ್ ಎಲ್ಲ ಮಾಡ್ತೇವೆ. ನಾವು ಮಾಡ್ತಾ ಇದ್ವಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ಒಂದಿನ ಮನಸ್ಸು ಕೇಳ್ತಾ ಇಲ್ಲ ಕೂತ್ಕೊಂಡು ಮಾಡಲೇಬೇಕು, ಹಠ ತೊಟ್ಟು 16 ರೌಂಡ್ ಮಾಡಿದ್ವಿ. ಶ್ರೀಲಾ ಪ್ರಭುಪಾದರ ಆಶೀರ್ವಾದ ಡೈರೆಕ್ಟಾಗಿ ಸಿಕ್ತು. ಸೊ ಆ 16 ರೌಂಡ್ ಮಾಡಿದ ನಂತರ ಒಂದ್ಸಲ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ದಿವಸ ಆಗ್ಬೋದು, ಎಡಬಹುದು ಇಲ್ಲ ಅಂತಿಲ್ಲ. ಸಾಧನೆಯಲ್ಲಿ ಎಡುವುದು ಓಕೆ, ಬೀಳಬೇಕು ಅಲ್ವಾ, ಬಿದ್ದರೆ ಏಳೋದು ಹೇಗೆ ಅಂತ ನಮ್ಗೆ ಗೊತ್ತಾಗುತ್ತೆ, ತೊಂದರೆ ಇಲ್ಲ. ಅದ್ರ ಬಗ್ಗೆ ನಾವು ಬೇಜಾರು ಮಾಡ್ಕೊಳ್ಳುವಂಥದ್ದು ಅಥವಾ ಮನಸ್ಸನ್ನು ಅಂದರೆ ಇದು ಮಾಡ್ಕೊಂಡು ದುಃಖ ಪಡುವಂಥದ್ದು ಏನೂ ಇಲ್ಲ. ಮಾಡಬೇಕಷ್ಟೇ, ಸಾಧನೆಯನ್ನು ಮಾಡಬೇಕು. ಯಾಕೆಂದರೆ ಅದು ನಮ್ಮನ್ನು ಮುಕ್ತಿಗೆ ಕೊಂಡೊಯ್ಯುತ್ತೆ. ಹಾಗೆ ಕ್ರಮೇಣ ಮಾಡ್ತಾ ಮಾಡ್ತಾ ಹರಿನಾಮ ಸ್ಮರಣೆಯನ್ನು ಪ್ರತಿನಿತ್ಯ ಮಾಡ್ತಾ ಏಕಾದಶಿ ಅಂತ ವ್ರತವನ್ನು ಮಾಡಬೇಕು. ಏಕಾದಶಿ ಕಂಪಲ್ಸರಿ ವೈಷ್ಣವರಿಗೆ. ಅದರಲ್ಲಿ ಬೇರೆ ಬೇರೆ ರೀತಿ ಇದಿದೆ. ಇವತ್ತು ನಿರ್ಜಲ ಏಕಾದಶಿ ಇದೆ. ಭೀಮ ಅವನು ಹೊಟ್ಟೆ ಬಾಕ ಅಂತ ಹೇಳ್ತಾರೆ, ಅವನು ಭಯಂಕರ ತಿಂತಾ ಇದ್ದಾನೆ. ಆದರೆ ಅವನಿಗೆ ಏಕಾದಶಿ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅದರಿಂದ ವ್ಯಾಸರು ಹೇಳ್ತಾರಂತೆ, ಅವನು ಒಂದು ಏಕಾದಶಿ ಮಾಡು ಸಾಕು, ಇಡೀ ವರ್ಷದ ಎಲ್ಲ ಏಕಾದಶಿಗೆ ಇದು ಅಂದರೆ ಮಾಡಿದ ಫಲ ನಿಂಗೆ ಸಿಗತ್ತೆ ಅಂತ. ನಿರ್ಜಲ ಏಕಾದಶಿ. ಅದರಿಂದ ಇವತ್ತಿನ ಏಕಾದಶಿ ನಿರ್ಜಲ ಏಕಾದಶಿ. ಯಾರು ಇವತ್ತು ಏಕಾದಶಿಯನ್ನು ಮಾಡ್ತಾರೆ, ಎಸ್ಪೆಷಲಿ ನಿರ್ಜಲ ಏಕಾದಶಿ, ನಿರ್ಜಲವಾಗಿ ಏಕಾದಶಿಯನ್ನು ಮಾಡ್ತಾರೆ, ಅವರಿಗೆ ವರ್ಷ ಪೂರ್ತಿಯ ಮಾಡಿದ ಏಕಾದಶಿಯ ಒಂದು ಫಲ ಸಿಗತ್ತಂತೆ. ಇದನ್ನೆಲ್ಲ ನಾವು ಮಾಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮ. ಮತ್ತೆ ಕ್ರಮೇಣ ಅವರು ಪರಮಗತಿಯನ್ನು ಹೊಂದುತ್ತಾರೆ. ಈ ಜನ್ಮವೋ ಅಥವಾ ಇನ್ನೊಂದೆರಡು ಜನ್ಮವೋ 3 ಜನ್ಮವೋ, ಎಷ್ಟೊಂದು ಕಡಿಮೆ ಜನ್ಮಗಳು. ಆದರೆ ಲಕ್ಷಾಂತರ ಜನ್ಮಗಳು ಮತ್ತೆ ಐಹಿಕ ಬಂಧನದಲ್ಲಿ ಹುಟ್ಟೋದು ಸಾಯೋದು ಇರುವುದಿಲ್ಲ. ಕ್ರಮೇಣವಾಗಿ ನಾವು ಮೋಕ್ಷಕ್ಕೆ ಹೋಗ್ತೇವೆ. ಯಶಾಸ್ತ್ರ ವಿಧಿಮತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಹರೇ ಕೃಷ್ಣ. ಪ್ರಮೀಳಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಯಾರು ಶಾಸ್ತ್ರ ವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವವನೋ ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ದೊರೆಯುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಇದೆಲ್ಲ ಒಂದು ಕಾನ್ಸ್ಟಿಟ್ಯೂಷನ್ ನಮಗೆ ಹೇಗೆ ಹೇಳಿದೆ. ಏನೆಂದರೆ ಶಾಸ್ತ್ರ ಏನು ಹೇಳತ್ತೆ, ನಮಗೆ ಮನಸ್ಸಿಗೆ ಬಂದ ಹಾಗೆ ಅಂದರೆ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವವನು ಶಾಸ್ತ್ರ ವಿಧಿಗಳನ್ನೇ ತ್ಯಜಿಸಿ, ಶಾಸ್ತ್ರದಲ್ಲಿ ಈಗ ನಾವು ಕರ್ಮ ಮಾಡುವಾಗ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದೆ ಅದನ್ನು ಮಾಡಿದರೆ ಅಟ್ಲೀಸ್ಟು ನಾವು ಸಾತ್ವಿಕ ಭಾವದಲ್ಲಿ ಬದುಕ್ತೇವೆ, ಸತ್ವಗುಣದಲ್ಲಿ ಬದುಕ್ತೇವೆ. ಇಲ್ಲ ಅಂದರೆ ರಜೋಗುಣದಲ್ಲಿ ಇದ್ದವರು ಸ್ವಲ್ಪ ಪ್ರಯತ್ನ ಮಾಡಿ ಸತ್ಯಗುಣಕ್ಕೆ ಬರಬಹುದು. ಆದರೆ ಅದೇ ರಜೋಗುಣದಲ್ಲಿರುವವರು ತಮೋಗುಣಕ್ಕೆ ಜಾರಲಬಹುದು. ಆದರೆ ತಮೋಗುಣದಲ್ಲಿರುವವರು ತುಂಬ ಕಷ್ಟ ಮೇಲ್ ಬರೋದು ಅವರಿಗೆ. ಅದರಿಂದ ತಮೋಗುಣ ತುಂಬ ಕತ್ತಲು ಅದು. ಹೇಳ್ತಾರೆ ಏನು ಅಂದರೆ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನು ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ದೊರೆಯುವುದಿಲ್ಲ.
ಇದು ಭಗವಂತ ಹೇಳ್ತಾರೆ. ಅದರಿಂದ ನಾವು ಈ ರೀತಿಯಾಗಿ ಕರ್ಮವನ್ನ ಮಾಡಬೇಕು. ತಸ್ಮಾಚ್ಛಾತ್ರಂ ಪ್ರಮಾಣಂತೆ ಕಾರ್ಯವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ಮಿಮಾರ್ಹಸಿ. ಹರೇ ಕೃಷ್ಣ. ಸುಮನಾ ಮಾತಾಜಿ ಇಲ್ಲ ಅಮಿತಾ ಮಾತಾಜಿ ಯಾರಾದ್ರೂ? ಹರೇ ಕೃಷ್ಣ ಪ್ರಭುಜಿ. ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂಥ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಹರೇ ಕೃಷ್ಣ ಪ್ರಭುಜಿ. ಅದರಿಂದ ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ ಯಾವುದು ಕರ್ತವ್ಯವಲ್ಲ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಷ್ಟನ್ನೇ ನಾವು ಅರ್ಥ ಮಾಡ್ಕೊಂಡ್ರು ಸಾಕು ಸರಿಯಾಗಿ. ಅದನ್ನ ಇಂಪ್ಲಿಮೆಂಟ್ ಮಾಡು. ಭಗವದ್ಗೀತೆಯನ್ನ ನಮ್ಮ ಜೀವನದ ಕೈಪಿಡಿ ಅಂತ ಹೇಳ್ತೇವೆ ನಾವು. ನಮಗೆ ಮ್ಯಾನ್ಯುಯಲ್ ಇದು ಬದುಕಲಿಕ್ಕೆ. ಅದರಿಂದ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬದುಕುವುದು ತುಂಬಾ ಸುಲಭ. ಮತ್ತೆ ಖಂಡಿತವಾಗಿಯೂ ನಾವು ಭಗವಂತನ ಧಾಮವನ್ನ ಸೇರಬಹುದು ಕ್ರಮೇಣವಾಗಿ. ಆದರೆ ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡ ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡೋದು. ಇದನ್ನು ತಿಳ್ಕೊಂಡ ಮೇಲೆ ಅವನು ಮೇಲೆ ಹೋಗ್ಬೇಕು. ಅಂತಹ ಅಂದ್ರೆ ಭಗವಂತ ಏನು ಹೇಳಿದ್ದಾನೆ ಇಲ್ಲಿ, ಯಾವ ರೀತಿಯಾಗಿ ಕರ್ಮವನ್ನು ನಾವು ಮಾಡ್ಬೇಕು ಅದನ್ನು ತಿಳ್ಕೊಂಡು ಆ ರೀತಿಯಾಗಿ ನಾವು ಮಾಡ್ಕೊಳ್ತಾ ನಮ್ಮನ್ನು ನಾವು ಮೇಲಕ್ಕೆ ಏರಿಸ್ಕೊಳ್ಬೇಕು. ನಮಗೆ ಉದಾಹರಣೆಯಾಗಿ ಶ್ರೀಕೃಷ್ಣ ಸಂದೀಪನಿ ಆಶ್ರಮಕ್ಕೆ ಹೋಗ್ತಾನೆ. ಕಂಸನ ವಧೆ ಆದ್ಮೇಲೆ 18 ವರ್ಷ ಅವನಿಗೆ. ಅವನು ಹೋಗಿ ಸಂದೀಪನಿ ಆಶ್ರಮವನ್ನ ಸೇರ್ಕೊಳ್ತಾನೆ ಶಾಸ್ತ್ರಾಭ್ಯಾಸವನ್ನ ಮಾಡ್ಲಿಕ್ಕೆ. ಯಾಕೆ ಅವನಿಗೆ ಹೋಗಿ ಸೇರ್ಕೊಳ್ಬೇಕು? ಅವನು ಭಗವಂತ, ಅವನಿಗೆ ಎಲ್ಲ ಗೊತ್ತಿದೆ, ಅವನೇ ಶಾಸ್ತ್ರ. ಹಾಗಿರುವಾಗ ಅವನು ಯಾಕೆ ಹೋದ ಅಲ್ಲಿ? ಯಾಕೆಂದ್ರೆ ಅವನಿಲ್ಲಿ ಬಂದಿರೋದ್ರಿಂದ, ಈ ಭೌತಿಕ ಪ್ರಪಂಚಕ್ಕೆ ಅವನು ಬಂದಿರೋದ್ರಿಂದ ಇಲ್ಲಿ ಅವನು ನಮಗೆ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಯಾವ ರೀತಿಯಾಗಿ ನಾವು ಬದುಕಬೇಕು, ಯಾವ ರೀತಿಯಾಗಿ ನಾವು ಗುರುಗಳ ಹತ್ರ ಹೋಗ್ಬೇಕು, ಗುರುಗಳ ಆಶ್ರಯವನ್ನ ಪಡೆಯಬೇಕು. ಆಮೇಲೆ ಅವರ ಹತ್ರ ತದ್ವಿದ್ಯೆ ಪ್ರಣಿಪಾತ್ನೇನ ಪರಿಪ್ರಶ್ನೆಯನ್ನು ಅವರ ಹತ್ರ ಹೋಗಿ ವಿನಮ್ರರಾಗಿ ಪ್ರಶ್ನೆ ಮಾಡುವುದರ ಮುಖಾಂತರ, ಸೊಕ್ಕಿನಿಂದ ಅಲ್ಲ, ಅಥವಾ ಗುರುಗಳನ್ನ ಸುಳ್ಳು ಅಂತ ಪ್ರೂವ್ ಮಾಡುವಂಥದ್ದು ಅಲ್ಲ. ಅವರ ಹತ್ರ ಹೋಗಿ ವಿನಮ್ರರಾಗಿ ಅಜ್ಞಾನವನ್ನ ಪಡೆಯುವುದರ ಮುಖಾಂತರ ಅರ್ಥ ಮಾಡಿಕೊಳ್ಳು. ಯಾಕಂದ್ರೆ ಅವರು ಅರಿತವರು, ಅವರು ನಮಗೆ ಸರಿಯಾದ ಮಾರ್ಗದರ್ಶನವನ್ನೇ ಮಾಡ್ತಾರೆ ಅನ್ನೋದನ್ನು ಅವನು ಹೇಳಿದ್ದಾನೆ. ತಾನು ಕ್ರಮೇಣ ಮೇಲಕ್ಕಿರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು ಅನ್ನುವ ಮಾತನ್ನ ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ಈ ಅಧ್ಯಾಯ ಮುಗಿಯುತ್ತೆ. ಧನ್ಯವಾದಗಳು ಎಲ್ರಿಗೂ. ಸೊ ನೋಡಿ, ಅಲ್ಲಿ 2 ಲಿಂಕ್, ನೀವು ಯಾರು ಜಾಯಿನ್ ಆಗಿಲ್ಲ ಲೆವೆಲ್ 2ಗೆ ಜಾಯಿನ್ ಆಗಿ, ಮತ್ತೆ ಸಪೋರ್ಟ್ ಹೀಗೆ ಭಗವಂತನ ಸ್ವಲ್ಪ ಸೇವೆಯಲ್ಲಿ ಭಕ್ತರ ಜೊತೆಗೆ ವೈಷ್ಣವರ ಜೊತೆಗೆ ಇರುವಂತಹ ಒಂದು ಅವಕಾಶ. ಆ ರೀತಿಯಾಗಿ ಸೇವೆಯ ಮಾಡಲಿಕ್ಕೆ ಸೇರ್ಕೊಳ್ಳಿ. ಮತ್ತೆ ದೇವಸ್ಥಾನದ ಉದ್ಘಾಟನೆ ಆಗ್ತಾ ಇದೆ. ದಯವಿಟ್ಟು ತುಂಬಾ ಜನ ನಾವು ಹೋಗ್ತಾ ಇದ್ದೇವೆ. ಅವತ್ತು ಬಹಳ ಜನ ಬರ್ತಾರೆ ಸಹಿತ, ವ್ಯಕ್ತಿಗಳು, ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಸಾಧಕರು. ಸೊ ಅಲ್ಲಿ ಇರತ್ತೆ. ಯಾಕಂದ್ರೆ ಈ ದೇವಸ್ಥಾನ ಪ್ರಭುಜಿ ಹೇಳಿದಾಗೆ 99% ಈ ದೇವಸ್ಥಾನಕ್ಕೆ ಭಕ್ತರೇ ಡೊನೇಟ್ ಮಾಡಿದ್ದಾರೆ. ತುಂಬಾ ರಶ್ ಇರುತ್ತೇನೋ ಪ್ರಭುಜಿ ಅವತ್ತು, ನೋಡಕ್ಕಾಗುತ್ತಾ ಅಂತ? ಆಗತ್ತೆ ಮಾತಾಜಿ. ಯಾಕೆಂದ್ರೆ ಈಗ ನೀವು ಸೇವೆ ಮಾಡ್ಲಿಕ್ಕೆ ಬರ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಅವಕಾಶದ ಡೀಟೇಲ್ ಆಮೇಲೆ ಶೇರ್ ಮಾಡ್ತಾರೆ ನಿಮ್ಗೆ. ನೀವು ಅಲ್ಲಿ ನಾವು ಸೇವೆ ಮಾಡ್ಲಿಕ್ಕೆ ನೋಡಿ, ಈಗ ನಾವು ಈ ಯಾರು ಗೀತಾ 18 ಕಂಪ್ಲೀಟ್ ಮಾಡಿದೀವಿ ಅಥವಾ ಭಕ್ತರು ಸೇವೆ ಮಾಡ್ಲಿಕ್ಕೆ ಅಂತ ನಾವು ಒಂದಿಷ್ಟು ಜನ 15 ಬೆಳಗ್ಗೆ ಹೋಗ್ತಾ ಇದ್ದೀವಿ. ಆಗಸ್ಟ್ 15ಕ್ಕೆ ಅಲ್ಲಿರ್ತೇವೆ. ಒಂದಿಷ್ಟು ಜನ 17, 18, 19 3 ದಿವಸ ಸೇವೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರವ್ರ ಅನುಕೂಲ ನೋಡ್ಕೊಂಡು ಅಲ್ಲಿ ಓಪನಿಂಗ್ ಸೆರೆಮನಿಗೆ ಅವ್ರವ್ರ ಅನುಕೂಲ ನೋಡ್ಕೊಂಡು ಅಲ್ಲಿ ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡ್ತಾರೆ ಅದಕ್ಕೆಲ್ಲ. ಆದ್ರೆ ಅದಕ್ಕೆ ಒಂದಷ್ಟು ಮಿನಿಮಮ್ ಕಾಂಟ್ರಿಬ್ಯೂಷನ್ ಅಂತ ನಾವು ಕೊಟ್ರೆ, ಪ್ರಭುಜಿ ಹೇಳಿದಾಗೆ ಅದು ಅವರಿಗೆ ಈಸಿ ಆಗತ್ತೆ. ಯಾಕೆಂದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಏನು ಭಕ್ತರು ಕೊಟ್ರೆ ಮಾತ್ರ ಅಲ್ಲಿ ಸಿಗುವಂತ ಏನಾದ್ರೂ ವ್ಯವಸ್ಥೆ ಆಗುವಂತದ್ದು. ಇಂತಹ ದೊಡ್ಡ ಮಂದಿರ ಆಗ್ತಾ ಇದೆ ಅಂದ್ರೆ ಭಕ್ತರು ಕೊಡ್ಬೇಕಲ್ಲಿ ಅಲ್ವಾ, ಆದ್ರೆ ಮಾತ್ರ ಆಗೋದು. ಇಲ್ಲ ಅಂದ್ರೆ ಎಲ್ಲಿ ಮಾಡ್ಲಿಕ್ಕೆ ಆಗತ್ತೆ ಎಲ್ಲ. ಅದರಿಂದ ಈ ದೇವಸ್ಥಾನಗಳು ಮಾಡೋದೇನಂದ್ರೆ
ಮತ್ತೆ ಸಮಾಜಕ್ಕೆ ಇನ್ನೊಂದಿಷ್ಟು ಸಹಾಯ ಆಗಲಿ ಅನ್ನುವಂತಹದ್ದು ದೃಷ್ಟಿಯಿಂದ ಕರೆಕ್ಟ್. ನಾವು ಇರುವವರು ಕೊಡಬೇಕಾಗತ್ತೆ, ಉಳ್ಳವರು ಹೌದು ಹೌದು. ಅದರಿಂದ ಅಲ್ಲಿ ಒಂದ್ ಸ್ವಲ್ಪ ಅಮೌಂಟ್ ಇದೆ, ಒಂದ್ 3000 rupees ಏನೋ. ನೋಡ್ದೆ ಪ್ರಭುಜಿ, ಓಪನ್ ಮಾಡಿ ನಾನು ಬೇರೆಯವ್ರಿಗೂ ನನ್ನ ಫ್ರೆಂಡ್ಸ್ಗೆಲ್ಲ ಕಳ್ಸಿಕೊಟ್ಟಿದ್ದೀನಿ, ಫ್ಯಾಮಿಲಿಯಲ್ಲೆಲ್ಲ ಹಾಕಿದ್ದೀನಿ. ಯಾರಾದ್ರೂ ಮಾಡೋರು ಇದ್ರೆ ಮಾಡಿ ಅಂತ ಹೇಳಿ ನಾನು ಇವತ್ತು ಮಾಡ್ತೀನಿ ಪ್ರಭುಜಿ. ಇದು ಸೆಕೆಂಡ್ ಲೆವೆಲ್ಗೆ ಹೋಗೋದಿಕ್ಕೆ ಇದು ಕ್ವಿಜ್ ಅಟೆಂಡ್ ಮಾಡ್ಲೇಬೇಕಾ? ಮ್ಯಾಂಡೇಟ್ರಿನ ಮುಗಿಸಿ ಬೇಗ ಮಾಡದೆ ಈಗ ಮಾಡ್ಬೇಕು ಅಂತ ಆ ತರದ್ದು ಹಾರ್ಡ್ ಅಂಡ್ ಫಾಸ್ಟ್ ಇಲ್ಲ. ಮುಗಿಸಿದ್ರೆ ನಿಮಗೆ ಸರ್ಟಿಫಿಕೇಟ್ ಬರುತ್ತೆ. ಅದು ನನಗೆ ಗೊತ್ತು ಪ್ರಭುಜಿ, ನಾನು ತಗೊಂಡಿದ್ದೀನಿ ಅದು ಸರ್ಟಿಫಿಕೇಟ್. ಮುಂದೆ ಭಕ್ತಿ ಶಾಸ್ತ್ರಿ, ಭಕ್ತಿ ವೈಭವ ಹೀಗೆ ಬೇರೆ ಬೇರೆ ಲೆವೆಲ್ ಅಲ್ಲಿ ಹೋಗ್ಬೇಕಂದ್ರೆ ಈ ಸರ್ಟಿಫಿಕೇಟ್ ಬೇಕಾಗತ್ತೆ. ಅಲ್ಲ, ನನ್ನ ಹತ್ರ ಇದೆ ಆಲ್ರೆಡಿ. ಅದೇ ಶೋಭಾಮಯ್ಯ ಅವ್ರು ಮಾಡ್ತಾ ಇದ್ರಲ್ಲ, ಆಗ ನಾನು ಅಟೆಂಡ್ ಮಾಡಿ ತಗೊಂಡಿದ್ದೀನಿ. ಆಯ್ತು ಬಿಡಿ, ಹಾಗಿದ್ರೆ ನೀವು ಮತ್ತೆ ಮಾಡ್ಬೇಕಂತಿಲ್ಲ. ಆದ್ರೂ ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಆಕ್ಚುಲಿ ನಾನು ಮಧ್ಯೆ ಮಾಡಿಲ್ಲ, ಇದು ನೋಡ್ಕೊಂಡು ಮಾಡ್ತೀನಿ. ಅಲ್ಲ, ಅದಿಲ್ಲ ಅಂದ್ರೂ ನಾನು ಕಂಟಿನ್ಯೂ ಮಾಡ್ಬೋದಲ್ಲ ಸೆಕೆಂಡ್ ಲೆವೆಲ್? ಮಾಡ್ಬೋದು ಜಾಯಿನ್ ಆಗಿ ಸೆಕೆಂಡ್ ಲೆವೆಲ್. ಸ್ಯಾಟರ್ಡೆ, ಶನಿವಾರ ಆದಿತ್ಯವಾರ ಇದೆ ಅದು. ಪ್ರತಿದಿನ 8:30 to 9 ಪ್ರತಿದಿನ ಅಲ್ಲ, ಪ್ರತಿ ಶನಿವಾರ ಪ್ರತಿ ಭಾನುವಾರ 8:30 to 9 ಲೆವೆಲ್ 2 ಕ್ಲಾಸ್. ಈಗ ಈ ಕರೆಂಟ್ ಬ್ಯಾಚ್ ನಾನೇ ಮಾಡ್ತಾ ಇದ್ದೀನಿ. ಅಲ್ಲಿ ನಾವು ಆಲ್ರೆಡಿ 16ನೇ ಅಧ್ಯಾಯದಲ್ಲಿ ಇದೀವಿ. 16ನೇ ಅಧ್ಯಾಯ 17 ತೊಂದರೆ ಇಲ್ಲ, ನೀವು ಜಾಯಿನ್ ಆಗಿ. ಆಮೇಲೆ ಮತ್ತೆ ವಾಪಸ್ 1ನೇ ಅಧ್ಯಾಯದಿಂದ. ಹೌದೌದು, ಅದೇ ಬೈ ಚಾನ್ಸ್ ಯಾವತ್ತಾದ್ರೂ ಕ್ಲಾಸ್ ಮಿಸ್ ಆದ್ರೆ ಮತ್ತೆ ಇದೇ ರೆಕಾರ್ಡ್ ಇರುತ್ತೆ ಅಲ್ವಾ? ಲೈಕ್ ಇವಾಗ ಈ ಕ್ಲಾಸ್ ಇರುತ್ತಲ್ಲ ಹಾಗೆ ಆ ಕ್ಲಾಸ್. ಲೆವೆಲ್ 2 ಜನರಲಿ ನಾವು ರೆಕಾರ್ಡ್ ಮಾಡಲ್ಲ. ಲೆವೆಲ್ 2 ನಾವೆಲ್ಲ ಮಾಡಲ್ಲ ಜನರಲಿ, ಅದು ತೊಂದ್ರೆ. ಓಕೆ. ಸೊ ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಏನಾದ್ರೂ ಪ್ರಶ್ನೆ ಇದ್ರೆ ಯಾರಾದ್ರೂ ಕೇಳಬಹುದು. ಈಗ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸೋಣ. ಇವತ್ತಿಂದನಾದ್ರೂ ಎಲ್ಲರೂ ಸೇರಿ ಪ್ರತಿನಿತ್ಯ ಜಪಿಸಿ, 1 ರೌಂಡ್ ಆದ್ರೂ ಪ್ರತಿನಿತ್ಯ ಮಾಡಕ್ಕೆ ಪ್ರಯತ್ನ ಮಾಡಿ. ಪ್ರಯತ್ನ ಅಲ್ಲ, 1 ರೌಂಡ್ ಮಾಡಿ, ಆಮೇಲೆ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬಹುದು. ಓಕೆನಾ? ಧನ್ಯವಾದಗಳು ಎಲ್ರಿಗೂ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು. ಪ್ರಮೀಳಾ ಮಾತಾಜಿ ಆಯ್ತಲ್ಲ, ನೀವು ಮಾತಾಡಿದ್ರು. ಓಕೆ, ಬೇರೆ ಯಾರಿಗೂ ಏನು ಕೇಳಲಿಕ್ಕಿಲ್ಲ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ.
हरे राम 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 हरे हरे कृष्ण कृष्ण हरे हरे राम राम हरे 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 कृष्ण 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 हरे हरे राम राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे हरे राम राम हरे हरे कृष्ण हरे हरे 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 कृष्ण हरे हरे राम हरे हरे कृष्ण हरे राम हरे हरे कृष्ण हरे राम हरे हरे कृष्ण हरे हरे राम हरे हरे कृष्ण हरे हरे राम हरे हरे कृष्ण हरे राम हरे हरे राम हरे हरे कृष्ण हरे राम हरे हरे कृष्ण हरे राम हरे कृष्ण हरे राम हरे हरे कृष्ण हरे राम हरे हरे कृष्ण हरे राम हरे कृष्ण हरे राम हरे कृष्ण हरे राम हरे राम हरे हरे कृष्ण 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 हरे हरे राम हरे हरे कृष्ण हरे राम हरे कृष्ण हरे राम हरे कृष्ण हरे राम हरे हरे राम हरे हरे कृष्ण हरे राम हरे 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 कृष्ण कृष्ण हरे राम हरे हरे कृष्ण हरे राम हरे हरे कृष्ण हरे राम हरे कृष्ण हरे हरे राम हरे हरे कृष्ण हरे राम हरे कृष्ण हरे राम हरे हरे कृष्ण हरे राम हरे हरे कृष्ण हरे राम हरे हरे वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः भगवद्गीता ग्रंथराज के जयवागले ಶ್ರೀಲಾ ಪ್ರಭುಪಾದ के ಜಯವಾಗಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತವೃಂದಕ್ಕೂ ಜಯವಾಗಲಿ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ಹರೇ ಕೃಷ್ಣ ಶ್ರದ್ಧಾತ್ರಯ ಪ್ರಭುಜಿ ವಿಭಾಗ ಧನ್ಯವಾದಗಳು ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು.